ಸ್ತೋತ್ರವಾಗಲಿ. ಹಾಂ, ಕಳೆದ ವಾರದಲ್ಲಿ ಏನು ನೋಡ್ಕೊಂಡ್ವಿ? ಹಾಂ, ಇಬ್ರೂಸ್ 13 ಮತ್ತು ಮೇನ್ ಟಾಪಿಕ್ ಏನಾಗಿತ್ತು ಅಂತ? ಮನುಷ್ಯರಲ್ಲಿ ಭರವಸೆ ಇಡದೆ ಕರ್ತರಲ್ಲಿ ನಂಬಿಕೆ ಇಡುವುದು. ನಮ್ಮ ಜೀವನದಲ್ಲಿ ನಾವು ಕೆಲವು ನಿರ್ಧಾರಗಳನ್ನು ತಗೊಳ್ಳುವಾಗ ದೇವರ ಮೇಲೆ ಯಾವ ರೀತಿ ನಂಬಿಕೆ ಇಡುವುದು? ಯಾಕಂದರೆ ಕೊಲೋಷನ್ಸ್ 3:15 ನಾವು ಓದಬೇಕಾದ್ರೆ ನಾವೇನು ತಿಳ್ಕೊಂಡ್ವಿ? ಏನು ಹೇಳ್ತದೆ ಕೊಲೋಷನ್ಸ್ 3:15? ಅಂದರೆ ಮೇಲೆ ಪರಲೋಕದ ಭಾವಗಳನ್ನು ಮಾತ್ರ ಹುಡುಕಿ ಭೂಲೋಕದ ಭಾವಗಳು. ಕೊಲೋಷನ್ಸ್ 3:15 ಏನು ಹೇಳ್ತಾ ಇದೆ ಅಂದರೆ, ನಾವು ತಗೊಳ್ಳುವಂಥ ನಿರ್ಧಾರಗಳಿಗೆ ಕ್ರಿಸ್ತನ ಸಮಾಧಾನ ಇರುತ್ತೆ ಅಂತ. ಹಲ್ಲೆಲೂಯಾ. ನಾವು ತಗೊಳ್ಳುವಂಥ ಡಿಸಿಷನಲ್ಲಿ ಏನಿರುತ್ತಂತೆ? ಕ್ರಿಸ್ತರ ಸಮಾಧಾನ, ದೇವರ ಸಮಾಧಾನ ಇರಬೇಕು ಅಂತ. ಸರಿ, ನಿಮ್ಮ ಜೀವನದಲ್ಲಿ ನೀವು ಯಾವ ರೀತಿ ನಿರ್ಧಾರಗಳನ್ನು ತಗೊಳ್ತೀರ? ಯಾವುದೇ ನಿರ್ಧಾರ ಇರ್ಬೋದು, ಚಿಕ್ಕ ಚಿಕ್ಕ ವಿಷಯಗಳಿಂದ ದೊಡ್ಡ ವಿಷಯಗಳವರೆಗೂ ಯಾವ ರೀತಿ ತಗೊಳ್ಬೇಕು? ಒಂದು ಕ್ರಿಸ್ತನಾಗಿರುವಂಥ ನಾವು, ಒಂದು ಕ್ರಿಶ್ಚಿಯನ್ ಆದ ನಾವು ನಮ್ಮ ಡಿಸಿಷನ್ನ ಯಾವ ರೀತಿ ತೊಗೊಬೇಕು? ನೀವು ಯಾವ ರೀತಿ ತೊಗೊಳ್ತೀರಾ ಅದನ್ನು ಹೇಳಿ ಮೊದಲು. ಆಮೇಲೆ ನಾವು ದೇವರು ಯಾವ ರೀತಿ ತೊಗೊಳ್ಬೇಕು ಅಂತ ಎದುರು ನೋಡ್ತಾರೆ ಅಂತ ನೋಡೋಣ. ನೀವು ಮಾತಾಡಿ. ಇವಾಗ ನಿಮ್ಮ ಜೀವನದಲ್ಲಿ ಯಾವುದೋ ಒಂದು ನಿರ್ಧಾರ ತೊಗೊಬೇಕು, ಯಾವ ರೀತಿ ತೊಗೊಳ್ತೀರ? ಒಂದು ಚಿಕ್ಕ ವಿಷಯವಾಗಿರ್ಬೋದು. ಓಕೆ, ದೇವರೇನೇ ಮನಸ್ಸು ಕೊಟ್ಟರು ಅಂತ ನಿಮಗೆ ಗೊತ್ತಾಗುತ್ತೆ. ಯಾಕಂದರೆ ಇವಾಗ ನಾವು ದೇವ್ರ ಹತ್ರ ಡಿಸಿಷನ್ ಕೇಳೋಕೆ ಹೋಗ್ತಾ ಇದ್ದೀವಿ. ದೇವರೇ ಇದನ್ನು ನಾನು ಮಾಡಬೇಕು, ಮಾಡ್ಬೋದಾ ಮಾಡಬಾರ್ದಾ ಅಂತ. ದೇವರೇ ಅದನ್ನು ನಿಮ್ಮನ್ನು ನಡೆಸ್ತಾ ಇದ್ದಾರೆ ಅಂತ ನಿಮ್ಗೆ ಹೆಂಗೆ ಗೊತ್ತಾಗುತ್ತೆ? ಓಕೆ, ವಾಕ್ಯ ದೇವ್ರು ಕೊಡ್ತಾ ಇದ್ದಾರೆ, ಮಾತಾಡ್ತಾ ಇದ್ದಾರೆ ಅಂತ ಇದ್ದಾರೆ. ಓಕೆ, ಒಬ್ಬೊಬ್ರಿಗೂ ಒಂದೊಂದು ಮೆಥಡ್ ಇರುತ್ತೆ. ಅದನ್ನೇ ನಾನು ಕೇಳ್ತಾ ಇದ್ದೀನಿ. ಇವಾಗ ಕೆಲವು ಜನರು ಏನು ಮಾಡ್ತಾರೆ ಅಂದರೆ, ದೇವರೇ ನಾನು ಇದನ್ನು ಮಾಡಬೇಕಾ ಮಾಡಬಾರ್ದು ಅಂತ ದೇವ್ರ ಹತ್ರ ವಾಕ್ಯ ಕೇಳೋರು ಕೆಲವು ಜನ ಇದ್ದಾರೆ. ಚಿಟ್ಟಾಕಿ ಕೀಳುವಂಥ ಜನರು ಕೆಲವು ಜನರು ಇದ್ದಾರೆ. ಇನ್ನೊಂದು ಪ್ರವಾದನೆ ಹುಡುಕುವಂಥ ಕೆಲವು ಜನರು ಇದ್ದಾರೆ. ಈ ರೀತಿ ಬೇರೆ ಬೇರೆ ರೀತಿಯಿಂದ ನಾವು ದೇವರ ನಿರ್ಧಾರಗಳನ್ನು, ಕೆಲವು ಜನರು ಸಮಾಧಾನ ಇದ್ದರೆ ಮಾಡೋಣ ಅಂತಾರೆ, ದೇವರ ಸಮಾಧಾನದಲ್ಲಿದ್ದರೆ ಅದನ್ನು ಮಾಡ್ತೀನಿ, ಎಲ್ಲ ಮಾಡಲ್ಲ ಅಂತ. ಇಷ್ಟು ಮೆಥಡ್ಸ್ ಬೇರೆ ಬೇರೆ ರೀತಿಯಲ್ಲಿ ನಾವು ತಿಳ್ಕೊಬೋದು. ದೇವರೇ ಇದನ್ನು ನಾನು ಮಾಡ್ಬೋದಾ? ಫಾರ್ ಎಕ್ಸಾಂಪಲ್, ನಾನು ಇಲ್ಲಿ ಹೋಗಿ ಕೆಲಸಕ್ಕೆ ಸೇರ್ಬೋದಾ? ಅಥವಾ ದೇವರೇ ಇಲ್ಲೋಗಿ ನಾನು ಓದ್ಬೋದಾ? ನಾನು ಇಲ್ಲೋಗಿ ನಾನು ಈ ಕೆಲಸ ಮಾಡ್ಬೋದಾ? ಈ ಮದುವೆ ಮಾಡ್ಕೊಬೋದಾ? ಈ ರೀತಿ ನನ್ನ ಮಕ್ಕಳನ್ನ, ಏನೇನು ಎಷ್ಟೆಷ್ಟೋ ಕೆಲಸಗಳನ್ನು ದೇವ್ರ ಹತ್ರ ಹೋಗಿ ನಾವು ಕೇಳ್ತೀವಿ. ಆದರೆ ಆ ಉತ್ತರ ದೇವರೇನೇ ಕೊಡ್ತಾ ಇದ್ದಾರೆ ಅಂತ ನಮಗೇನು ಗ್ಯಾರಂಟಿ ಇದೆ? ಓಕೆ, ನಾವು ಒಳ್ಳೆಯದು ಕೆಟ್ಟದನ್ನ ನಾವು ನೋಡಬೇಕು ಅಂತ ಇದ್ದಾರೆ. ಓಕೆ, ದೇವರ ವಾಕ್ಯವನ್ನು ಓದಿದ ಮೇಲೆ ನಮಗೆ ಒಳಗಡೆ ದೇವರು ಏನು ಹೇಳ್ತಾ ಇದ್ದಾರೆ, ನಮಗೆ ಒಳ್ಳೇದು ಕೆಟ್ಟದ್ದು ನೋಡಿದ ಮೇಲೆ ಮಾಡ್ಬೋದು ಅಂತ ಇದ್ದರೆ ಅದು ಓಕೆ. ಅದನ್ನು ನಾವು ಕೆಲವು ವಿಷಯಗಳಿಗೆ ಅಪ್ಲೈ ಮಾಡ್ಬೋದು. ನಮ್ಮ ಕೈಯಲ್ಲಿ ಇರುವಂಥ ವಿಷಯಗಳು, ನಮ್ಮ ಕೈಯನ್ನು ಮೀರಿದ ವಿಷಯಗಳಿಗೆ ಏನು ಮಾಡ್ತೀರಾ? ದೇವರಿಗೋಸ್ಕರ ಪ್ರಾರ್ಥನೆ ಮಾಡಿ ಕಾದಿದ್ದಾಗ ದೇವರು ಅದಕ್ಕೆ ಉತ್ತರ ಕೊಡ್ತಾರೆ. ನಾವು ಕಾದಿರುವಾಗ ದೇವರು ಅದಕ್ಕೆ ಉತ್ತರ ಕೊಡ್ತಾ ಇದ್ದಾರೆ. ಓಕೆ, ಸೊ ಇಷ್ಟು ಮೆಥಡ್ಸ್ ಇದೆ. ದೇವರ ಹತ್ರ ನಾವು ಕೆಲವು ವಿಷಯಗಳನ್ನು ಕೇಳಿ ಪಡೆದುಕೊಳ್ಳೋದಕ್ಕೆ ಒಂದು ಕಾದಿರಬೇಕು ಅಂತಾರೆ. ಯಾಕಂದರೆ ಸರಿಯಾದ ಸಮಯದಲ್ಲಿ ಅದನ್ನು ಪಡ್ಕೊಬೇಕು ಅಂತ. ನಮ್ಮ ಜೀವನದಲ್ಲಿ ಇರುವಂಥ ಆಸೆಗಳಿಗೂ, ಅಂದರೆ ಮನಸ್ಸಿನ ಆಸೆಗಳಿದೆ, ಮನಸ್ಸಿನ ಆಸೆಗಳಿಗೂ ಮಾಂಸದ ಆಸೆಗಳಿಗೂ ವ್ಯತ್ಯಾಸ ಇದೆ. ಈ ಮನಸ್ಸಿನ ಆಸೆಗಳನ್ನು ನಾವು ದೇವರ ಹತ್ರ ಕೇಳಬೇಕಾದ್ರೆ, ದಿ ಡಿಸೈರ್ಸ್ ಆಫ್ ಹಾರ್ಟ್, ಇಲ್ಲೇನು ಹೇಳ್ತಾರೆ ಅಂದರೆ, ಕೀರ್ತನೆಗಳು ಒಂದು ಜಾಗದಲ್ಲಿದೆ. ಏನು ಹೇಳ್ತಾರೆ ಅಂದರೆ, ನಿಮ್ಮ ಮನಸ್ಸಿನ ಆಸೆಗಳನ್ನು ದೇವರು ಯಾವಾಗ ನೆರವೇರಿಸ್ತಾರೆ ಅಂದರೆ, ನಾವು ಅವರನ್ನು ಹುಡುಕುವಾಗ, ಅವರನ್ನು ನಮ್ಮ ಸಂತೋಷವಾಗಿ ಮಾರ್ಪಡಬೇಕಾದ್ರೆ ಆವಾಗ ನಮ್ಮ ಮನಸ್ಸಿನ ಆಸೆಗಳನ್ನು ದೇವರು ನೆರವೇರಿಸ್ತಾರೆ ಅಂತ ವಾಕ್ಯ ಇದೆ. ಆದರೆ ಈ ಮನಸ್ಸಿನ ಆಸೆನ ಅಥವಾ ಮಾಂಸದ ಆಸೆನ ಅಂತ ಕಂಡುಹಿಡಿಯೋದು ತುಂಬ ಸುಲಭವಾದ ವಿಷಯ. ಯಾವಾಗ ನಾವೇನು ಹೇಳ್ತೀವಿ ಅಂದರೆ, ದೇವರೇ ಕರೆಕ್ಟಾಗಿ ನನಗೆ 30 ವಯಸ್ಸು ಆಗುವ ಒಳಗಡೆ ಇಷ್ಟು ಕಾಸು ಸಂಪಾದನೆ ಮಾಡಿಟ್ಬಿಡಬೇಕು, ಅಥವಾ ಕರೆಕ್ಟಾಗಿ ನನಗೆ ಇನ್ನು 1 ವರ್ಷದಲ್ಲಿ ಇದೇ ಜಾಗದಲ್ಲಿ ಹಿಂಗೆ ಕೆಲಸ ಸಿಗಬೇಕು. ಜನರ ಹತ್ರ ಕೇಳಬೇಕಾದ್ರೆ ಏನು ಹೇಳ್ತಾರೆ ನೋಡಿ, ನಾನು ದೇವ್ರ ಹತ್ರ ಪ್ರಾರ್ಥನೆ ಮಾಡಿದ್ದೀನಿ, ಇನ್ನು 1 ವರ್ಷದಲ್ಲಿ ಕರೆಕ್ಟಾಗಿ ದೇವರು ಈ ಜಾಗದಲ್ಲಿ ಇದನ್ನು ಮಾಡ್ತಾರೆ ಅಂತ. ಒಂದು ವೇಳೆ ದೇವರು ಅದನ್ನು ಮಾಡದೆ ಹೋದರೆ ನಾವೇನು ಹೇಳ್ತೀವಿ? ದೇವರೇ ನೋಡಿ, ನೀವು ಇದನ್ನು ಮಾಡಿದ್ರೇ ನನ್ನ ದೇವರು, ಇದನ್ನು ಮಾಡಿದ್ರೇ, ಇಲ್ಲಾಂದರೆ ನಾವು ಹೇಳಲ್ಲ, ಬಾಯಿ ಬಿಟ್ಟು ಹೇಳಲ್ಲ ಏನಂತ, ಇಲ್ಲಾಂದರೆ ನಾನು ಬಿಟ್ಟು ಹೋಗ್ಬಿಡ್ತೀನಿ ಅಂತ ಹೇಳಲ್ಲ. ಆದರೆ ಮನಸ್ಸಲ್ಲಿ ಏನು ಹೇಳ್ತೀವಿ? ಮನಸ್ಸಿನ ಒಳಗಡೆ ಏನಿರುತ್ತೆ? ನನ್ನ ದೇವರಾಗಿದ್ದರೆ ನೀವು ಇದನ್ನು ಮಾಡಿದ್ರೇ ನನ್ನ ದೇವರು.
ಯಾವಾಗ ನಮ್ಮ ಬಾಯಿಂದ ಬಿಟ್ಟು ಬರುತ್ತೋ ದೇವರೇ ಇದನ್ನು ಮಾಡದೆ ಹೋದರೆ ನಿಮ್ಮನ್ನು ಬಿಟ್ಟು ನಾನು ದೂರ ಹೋಗ್ತೀನಿ, ಅಥವಾ ನಾವು ಬಾಯಲ್ಲಿ ಬಿಟ್ಟು ಹೇಳಲ್ಲ, ಆದರೆ ನಮ್ಮ ಜೀವನ ಏನಾಗಿ ಮಾರ್ಪಡುತ್ತೆ, ಆಟೋಮೆಟಿಕ್ಕಾಗಿ ನಾವೇನಾಗ್ತೀವಿ, ದೂರ ಆಗೋಕ್ಕೆ ಪ್ರಾರಂಭಿಸ್ತೀವಿ. ಯಾವಾಗ ಒಂದು ಡಿಸಿಷನ್ ತೊಗೊಳ್ಳುವಾಗಲೂ, ಒಂದು ವಿಷಯಕ್ಕೋಸ್ಕರ ಪ್ರಾರ್ಥನೆ ಮಾಡುವಾಗಲೂ ದೇವರ ಜೊತೆ ಇರುವಂಥ ಸಂಬಂಧ ಎಫೆಕ್ಟ್ ಆಗ್ತಾ ಇದೆಯೋ ಆ ಪ್ರಾರ್ಥನೆಯಿಂದ ಅಥವಾ ಆ ಒಂದು ವಿಷಯದಿಂದ, ಅದು ಮನಸ್ಸಿನ ಆಸೆ ಅಲ್ಲ, ಮಾಂಸದ ಆಸೆ. ಸುಲಭವಾಗಿ ನಾವು ಅರ್ಥ ಮಾಡ್ಕೊಬೇಕಾದ್ರೆ, ಯಾವಾಗ ದೇವರಿಗಿಂತ ಒಂದು ವಿಷಯ ನನಗೆ ಇಂಪಾರ್ಟೆಂಟ್ ಆಗುತ್ತೋ, ಹಾಗಂದರೆ ದೇವರೇ ಇದನ್ನು ನೀವು ಮಾಡದೆ ಹೋದರೆ, ಈ ಸಮಯದ ಒಳಗಡೆ ಮಾಡದೆ ಹೋದ್ರಲ್ಲ, ಈ ಸಮಯದ ಒಳಗಡೆ ಮಾಡದೆ ಹೋದರೆ ನೀವು ನನ್ನ ದೇವರಲ್ಲ, ನನ್ನ ಇದಲ್ಲ ಅದಲ್ಲ ಅಂತ ಯಾವಾಗ ನಾವು ಹೇಳ್ತೀವೋ, ಆ ಜಾಗದಲ್ಲಿ ಏನು ಬರ್ತಾ ಇದೆ, ನನ್ನ ಮಾಂಸದ ಆಸೆ, ನಮ್ಮ ಮನಸ್ಸಿನ ಆಸೆ ಅಲ್ಲ. ದೇವರು ಏನು ಹೇಳ್ತಾರೆ ಅಂದರೆ, ಮನಸ್ಸಿನ ಆಸೆಗಳು ನೆರವೇರಿಸ್ತಾರೆ ಅಂತ. ಹಲ್ಲೆಲೂಯಾ. ಮನಸ್ಸಿನ ಆಸೆಗಳು. ಆದರೆ ನಾವು ಏನು ಆಸೆ ಪಡ್ತಾ ಇದ್ದೀವಿ ಅನ್ನೋದು ಅಷ್ಟು ಮುಖ್ಯ. ಯಾಕೆ ಈ ಆಸೆಗಳ ಕುರಿತಾಗಿ ಮಾತಾಡ್ತಾ ಇದ್ದೀನಿ ಅಂದರೆ, ದೇವರ ಹತ್ರ ನಾವು ನಿರ್ಧಾರಗಳನ್ನು ಕೇಳುವಾಗ, ಡಿಸಿಷನ್ಸ್ ಕೇಳುವಾಗ ತುಂಬ ಎಫೆಕ್ಟ್ ಮಾಡುವಂಥ ಒಂದು ವಿಷಯ ಯಾವುದು, ನಮ್ಮ ಆಸೆಗಳು. ನಮ್ಮ ಮೈಂಡಲ್ಲಿ ಒಂದು ಇಟ್ಕೊಂಡು ದೇವ್ರ ಹತ್ರ ಇನ್ನೊಂದು ವಿಷಯ ಕೇಳಬೇಕಾದ್ರೆ, ದೇವ್ರು ಏನೇ ಉತ್ತರ ಕೊಟ್ಟರು ಆ ಉತ್ತರವನ್ನು ಸ್ವೀಕರಿಸುವಂಥ ಮನಸ್ಸು ಏನಿರಲ್ಲ, ನಮ್ಮಲ್ಲಿರಲ್ಲ. ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ನಾವೆಲ್ಲಿ ಹೋಗೋಣ ಅಂದರೆ, ಮೊದಲನೇ ಸಾಮುವೇಲನು 8ನೇ ಅಧ್ಯಾಯ 5ನೇ ವಾಕ್ಯ ಮಾತ್ರ ಓದಿ. 5, 6. ಮೊದಲನೇ ಸಾಮುವೇಲು 8ನೇ ಅಧ್ಯಾಯ ವಚನ 5. ಅವನಿಗೆ, ನೀನಂತೂ ಮುದುಕನಾದಿ, ನಿನ್ನ ಮಕ್ಕಳು ನಿನ್ನ ಮಾರ್ಗದಲ್ಲಿ ನಡೆಯುವುದಿಲ್ಲ. ಆದ್ದರಿಂದ ಬೇರೆ ಎಲ್ಲ ಜನಾಂಗಗಳಿಗೆ ಇರುವಂತೆ ನಮಗೂ ಒಬ್ಬ ಅರಸನನ್ನು ನೇಮಿಸು, ಅವನೇ ನಮ್ಮ ನ್ಯಾಯ ಸ್ಥಾಪಕನು ಆಗಿರಲಿ ಅಂದನು. ನ್ಯಾಯಸ್ಥಾಪನೆಗೋಸ್ಕರ ನಮಗೊಬ್ಬ ಅರಸನನ್ನು ನೇಮಿಸಿಕೊಡು ಎಂಬ ಮಾತಿಗೆ ಸಾಮುವೇಲನು ದುಃಖಪಟ್ಟು ಕರ್ತರನ್ನು ಪ್ರಾರ್ಥಿಸಲು, ಕರ್ತರು ಅವನಿಗೆ, ಜನರು ಹೇಳಿದಂತೆಯೇ ಮಾಡು. ಅವರು ನಿನ್ನನ್ನಲ್ಲ, ನನ್ನನ್ನು ತಿರಸ್ಕರಿಸಿದ್ದಾರೆ, ನನ್ನ ಆಳಿಕೆಗೆ ಬೇಡವೆನ್ನುತ್ತಾರೆ. ನಾನು ನೋಡಿ, ಸಾಮುವೇಲನ ಕಾಲದವರೆಗೂ ಏನಾಗ್ತಾ ಇದೆ ಅಂದರೆ, ಯಾರು ದೇವರ ಜನರನ್ನು ಆಳ್ವಿಕೆ ಮಾಡ್ತಾ ಇದ್ರು, ಜಡ್ಜಸ್, ಏನು ಹೇಳ್ತಾರೆ, ಅರಸುಗಳಲ್ಲ, ನ್ಯಾಯಾಧಿಪತಿಗಳು, ಜಡ್ಜಸ್. ಸಾಮುವೇಲ್ಗೆ ಮುಂಚೆ ಬರುವಂಥ ಪುಸ್ತಕ ಅದೇ ಜಡ್ಜಸ್. ರೂತ್, ಜೋಶ್ವ ಅದೆಲ್ಲ ಆ ಕಾಲದಲ್ಲಿ ಜಡ್ಜಸ್ ಅಂತ ಇದ್ರು. ನ್ಯಾಯಾಧಿಪತಿಗಳ ಅವರ ಕೆಲಸ ಏನಂದರೆ, ದೇವರ ಜನರನ್ನು ನಡೆಸೋದು ಅವರ ಕೆಲಸ. ಒಂದು ಲೀಡರ್ ಥರ ಇರ್ತಿದ್ರು. ಆದರೆ ಈ ಜನ ಹೋಗಿ ಯಾರ ಹತ್ರ, ಸಾಮುವೇಲನ ಹತ್ರ ಲಾಸ್ಟ್ ಲೀಡರ್ ಯಾರು ಅಂದರೆ ಸಾಮುವೇಲನು, ಲಾಸ್ಟ್ ನ್ಯಾಯಾಧಿಪತಿ ಯಾರಂದರೆ ಸಾಮುವೇಲನ ಹತ್ರ ಹೋಗಿ ಏನಂತ ಕೇಳ್ತಾ ಇದ್ದಾರೆ ಈ ಜನರು, ನಮಗೆ ಒಂದು ರಾಜ ಬೇಕು, ಅರಸ ಬೇಕು. ಆವಾಗ ಇದನ್ನು ಕೇಳಿದ ಮೇಲೆ ಸಾಮುವೇಲ್ ಹೋಗಿ ಅವ್ರಿಗೆ ವಾರ್ನಿಂಗ್ ಕೊಡ್ತಾರೆ. ಏನಂತ ನೋಡಿ, ನೀವು ಅರಸರನ್ನು ನೀವು ಚೂಸ್ ಮಾಡಿಕೊಂಡ್ರೆ, ನೀವು ನಿಮ್ಮ ಮಕ್ಕಳೆಲ್ಲ ಏನು ಮಾಡಬೇಕು, ಅವರಿಗೆ ಅಡಿಮೆಗಳಾಗಿರಬೇಕು, ಅವ್ರಿಗೆ ಕೆಲಸ ಮಾಡಬೇಕು. ನಿಮ್ಮಲ್ಲಿರುವಂಥ ಕಾಸು 10 ಭಾಗ ಏನು ಮಾಡಬೇಕು, ಅವರಿಗೆ ಕೊಡಬೇಕು. ನಿಮ್ಮ ಫ್ಯಾಮ್ಲಿ ಎಲ್ಲ ಏನು ಮಾಡಬೇಕು, ಅವನಿಗೆ ಸೇವೆ ಮಾಡಬೇಕು, ದಾಸತ್ವದಲ್ಲಿರಬೇಕು. ಎಲ್ಲ ಹೇಳಿದ್ರೂ ಸಹ ಜನರು ಏನು ಹೇಳ್ತಾರೆ ನೋಡಿ, ಮೊದಲು ದೇವರು ಸಾಮುವೇಲನ ಮೂಲಕ ಎಲ್ಲ ಎಕ್ಸ್ಪ್ಲೇನ್ ಮಾಡ್ತಾರೆ ನೋಡಿ. 19ನೇ ವಾಕ್ಯದ 19 ವಾಕ್ಯ ಓದಿ. 18, 19. ಹೀಗೆ ಸಾಮುವೇಲನು ಎಷ್ಟು ಹೇಳಿದರೂ ಜನರು ಕೇಳದೆ, ಅದರಲ್ಲಿ ನಮಗೆ ಅರಸನನ್ನು ಕೊಡು, ನಾವು ಇತರ ಜನಾಂಗಗಳಂತೆ ಆಗಬೇಕು, ನಮ್ಮ ನ್ಯಾಯಗಳನ್ನು ತೀರಿಸಿ ನಮಗೆ ಮುಂದಾಗಿ ಹೊರಟು ನಮಗೋಸ್ಕರ ಯುದ್ಧ ಮಾಡುವ ಒಬ್ಬ ಅರಸನು ಬೇಕು ಎಂದು ಹೇಳಿದರು. ಸಾಮುವೇಲನು ಈ ಜನರ ಎಲ್ಲ ಮಾತುಗಳನ್ನು ಕರ್ತರಿಗೆ ತಿಳಿಸಲಾಗಿ, ಕರ್ತರು ಅವನಿಗೆ, ಅವರ ಇಷ್ಟದಂತೆ ಅವರಿಗೊಬ್ಬ ಅರಸನನ್ನು ನೇಮಿಸು ಎಂದರು. ಆಮೇಲೆ ಅರಸ ಕೇಳೋದು ತಪ್ಪಾದ ವಿಷಯನ ಯೋಚನೆ ಮಾಡಿ ನೋಡಿ. ಅವರನ್ನು ಲೀಡ್ ಮಾಡೋದಕ್ಕೂ ಅವರನ್ನು ನಡೆಸೋದಕ್ಕೂ ಒಂದು ರಾಜನನ್ನು ಕೇಳಿದ್ದು ಆ ಜಾಗದಲ್ಲಿ ತಪ್ಪಾದ ವಿಷಯನ. ನಿಮ್ಮ ಹತ್ರ ಕೇಳ್ತಾ ಇದ್ದೇನೆ, ಒಂದು ರಾಜ ಕೇಳಿದ್ದು ತಪ್ಪಾದ ವಿಷಯನ. ಯಾಕೆ? ಯಾಕಂದರೆ ಅವರಿಗೆ ನೀತಿಯ
ಅರಸರಾಗಿದ್ದೀರಾ ಅಂತ ಹೇಳ್ತಾರೆ. ಓಕೆ, ನೀವು ಹೇಳಿ. ಹಾಂ, ಅಲ್ಲ, ಯಾಕೆ ಅವ್ರು ದೇವರು ಹೇಳ್ತಾ ಇದ್ದಾರೆ ಅಥವಾ ಸಾಮೇಲಿ ಹೇಳ್ತಾ ಇದ್ದಾರೆ ದೇವ್ರು ಹೇಳಿದ್ರು ಅಂತ ಏನಂತ ಹೇಳ್ತಾ ಇದ್ದಾರೆ? ನೀವು ರಾಜನನ್ನು ಕೇಳಿದ್ದು ತಪ್ಪು ಅಂತ ಹೇಳ್ತಾ ಇದ್ದಾರೆ. ಪಾಪ ಅಂತಾರೆ, ತಪ್ಪು ಮಾತ್ರ ಅಲ್ಲ ಪಾಪ ಅಂತಾರೆ. ಎಲ್ಲಂದರೆ ನೀವು 12ನೇ ಅಧ್ಯಾಯ ಓದಬೇಕಾದ್ರೆ ಅಲ್ಲಿ ಹೇಳ್ತಾರೆ, ಕ್ಲಿಯರಾಗಿ ಹೇಳ್ತಾರೆ, ನೀವು ದೇವರ ಹತ್ರ ಬಂದು ಅರಸನನ್ನು ಕೇಳಿದ್ದು ದೊಡ್ಡ ತಪ್ಪು. ಯಾಕಂದರೆ ನೀವು ದೇವರನ್ನು ಅರಸರಾಗಿ ಏನು ಮಾಡಿದ್ದೀರಾ? ರಿಜೆಕ್ಟ್ ಮಾಡಿದ್ದೀರಾ, ತಿರಸ್ಕಾರ ಮಾಡಿದ್ದೀರಾ ಅಂತ ಇದ್ದಾರೆ. ನಾವು ದೇವರ ಹತ್ರ ಹೋಗಿ ಒಂದು ಅರಸನ ನೋಡಿ, ಅವರು ತಾನಾಗಿ ತಾನೊಂದು ಅರಸನನ್ನು ಚೂಸ್ ಮಾಡಿಲ್ಲ, ಅಲ್ಲಿನೂ ಸಹ ದೇವರ ಹತ್ರ ಬಂದು ಡಿಸಿಷನ್ ಕೇಳ್ತಾ ಇದ್ದಾರೆ. ಯಾರ ಹತ್ರ? ಸಾಮ್ಯಲ್ನ ಹತ್ರ ಬಂದು ಕೇಳ್ತಾ ಇದ್ದಾರೆ, ದೇವರ ಮನುಷ್ಯ ಅಂತ ಏನು ಕೇಳ್ತಾ ಇದ್ದಾರೆ? ಒಂದು ಅರಸ ಬೇಕು ಅಂತ. ಯಾಕೆ ತಪ್ಪಾಯಿತು ಅವರು ಅರಸನನ್ನು ಕೇಳಿದ್ದು? ಯಾಕಂದರೆ ನಿಮ್ಮ ಜೀವನದಲ್ಲೂ ಸಹ ನೀವು ಒಳ್ಳೆಯ ವಿಷಯಗಳನ್ನು ಕೇಳ್ತೀರಾ. ದೇವರ ಹತ್ರ ನಾವು ಆಸೆಯಿಂದ ಒಳ್ಳೆಯ ವಿಷಯಗಳನ್ನು ಕೇಳ್ತೀವಿ. ಆಸೆಯಿಂದ ಒಳ್ಳೆಯ ವಿಷಯಗಳನ್ನು ಕೇಳುವಾಗಲೂ ಸಹ ದೇವರು ಹೇಳ್ತಾ ಇದ್ದಾರೆ, ಇಲ್ಲ ಇದು ತಪ್ಪು, ಇದು ಸರಿ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಆದ್ರೂ ಸಹ ನಾವೇನು ಹೇಳ್ತಾರೆ ನೋಡಿ, 19ನೇ ವಾಕ್ಯದ ಏನು ಹೇಳ್ತಾರೆ? ಅವ್ರು ಹೇಳಿದ್ದೆಲ್ಲ ಕೇಳಿಸ್ಕೊಂಡ್ರು ಸಹ ಅವ್ರೇನು ಹೇಳಿಲ್ಲ, ಕೇರ್ ಮಾಡಿಲ್ಲ. ಏನು ಹೇಳ್ತಾ ಇದ್ದಾರಂತೆ? ಇಲ್ಲ, ನಮಗೆ ಒಂದು ರಾಜ ಬೇಕೇ ಬೇಕು. ಹಠ ಹಿಡಿದು ದೇವ್ರ ಹತ್ರ ಕೇಳ್ತಾ ಇದ್ದಾರೆ. ನೋಡಿ, ಅವ್ರು ರಾಜ ಬೇಕು, ಅವರನ್ನು ನಡೆಸುವಂಥ ಒಂದು ಮನುಷ್ಯ ಬೇಕು ಅಂತ ಕೇಳಿದ ತಪ್ಪಲ್ಲ. ಯಾಕಂದರೆ ನೋಡಿ, ಸಾಮ್ಯಲ್ ಹಿಂಗೇನಾಗ್ತಾಯಿತ್ತು? ವಯಸ್ಸಾಗ್ತಾಯಿತ್ತು ಮೊದಲು. ಎರಡನೇದು, ಅವನಿಗಿದ್ದಂಥ 2 ಮಕ್ಕಳೂ ಸಹ ಏನಿರಲಿಲ್ಲ, ಸರಿಯಾದ ಮಕ್ಕಳು ಇರಲಿಲ್ಲ. ಅವರಿಬ್ಬರು ಏನು ಮಾಡ್ತಾಯಿದ್ರು? ತಪ್ಪಾದ ವಿಷಯಗಳಲ್ಲಿ ಇನ್ವಾಲ್ವ್ ಆಗಿದ್ದಂಥ ಮಕ್ಕಳು. ಯಾರು? ಸಾಮ್ಯಲ್ನ ಮಕ್ಕಳು. ಅವರಿಬ್ಬರು ಏನು ಮಾಡ್ತಾಯಿದ್ರು? ಕಾಸು ತೊಗೊಂಡು ಜಡ್ಜ್ಮೆಂಟ್ ಕೊಡುವಾಗ, ನ್ಯಾಯ ಕೊಡುವಾಗ ಸರಿಯಾದ ನ್ಯಾಯ ಕೊಡ್ತಿರ್ಲಿಲ್ಲ, ಅದನ್ನು ಮಾಡ್ತಾಯಿದ್ರು ಅಂತಿದೆ. ಅವರೇ ಏನು ಹೇಳ್ತಾರೆ ನೋಡಿ, ನಿಮ್ಮ ಮಕ್ಕಳು ನಿಮ್ಮ ಥರ ಏನಿಲ್ಲ, ನಿಮ್ಮ ಎಕ್ಸಾಂಪಲ್ನ ಫಾಲೋ ಮಾಡ್ತಾಯಿಲ್ಲ. ಇದನ್ನು ನಾವು ಯಾವ ರೀತಿ ತೊಗೊಬೋದು? ಯೋಚನೆ ಮಾಡಿ ನೋಡಿ. ನಮ್ಮ ಜೀವನದಲ್ಲೂ ಸಹ ದೇವರ ಹತ್ರ ನಾವು ಕೇಳ್ತೀವಿ, ದೇವರೇ ನನಗೆ ಒಂದು ವಿಷಯ ಬೇಕು. ಯಾಕಂದರೆ ನೋಡಿ, ನನ್ನ ತಂದೆ ತಾಯಿನ ಜೀವನದಲ್ಲಿ ಏನಿತ್ತು? ಇದೆಲ್ಲ ಪ್ರಾಬ್ಲಮ್ ಆಗಿತ್ತು. ಅಥವಾ ನೋಡಿ, ನನ್ನ ಕುಟುಂಬದಲ್ಲಿ ಇದೆಲ್ಲ ಒಂದು ಪ್ರಾಬ್ಲಮ್ ಆಗಿದೆ, ಆದರೆ ನನ್ನ ಜೀವನದಲ್ಲಿ ಏನಿರಬೇಕು? ಡಿಫ್ರೆಂಟ್ ಆಗಿರಬೇಕು ಅಂತ ದೇವರ ಹತ್ರ ನಮ್ಮ ಆಸೆಗಳನ್ನು ಕೇಳ್ತೀವಿ. ದೇವರೇ ನನಗಿದು ಬೇಕು, ಅದು ಬೇಕು, ಈ ರೀತಿ ಬೇಕು, ಆ ರೀತಿ ಬೇಕು ಅಂತ ನಾವು ಕೇಳೋದು ತಪ್ಪಲ್ಲ. ಅವರನ್ನು ನಡೆಸೋದಕ್ಕೆ ಒಂದು ಮನುಷ್ಯ ಬೇಕು ಅಂತ ಕೇಳಿದ ತಪ್ಪಲ್ಲ. ರಾಜ ಅಂತ ಕೇಳಬೇಕಾದ್ರೆ ಏನಂತ ಕೇಳ್ತಾ ಇದ್ದಾರೆ? ಅವರನ್ನು ನಡೆಸುವಂಥ ಒಂದು ಮನುಷ್ಯ. ಆದರೆ ಆ ಜಾಗದಲ್ಲಿ ಅವರು ಸಾಮ್ಯಲನ್ನು ಇನ್ನೂ ಜೀವಂತವಾಗಿರುವಾಗಲೇ ಏನು ಮಾಡ್ತಾ ಇದ್ದಾರೆ? ಹೋಗಿ ನನಗೆ ನೆಕ್ಸ್ಟ್ ಯಾರು ಬೇಕು ಅಂತ ಡಿಸೈಡ್ ಮಾಡ್ತಾ ಇದ್ದಾರೆ. ಸಾಮ್ಯಲ್ ಏನಾಗಿದ್ದಾರೆ? ಇನ್ನೂ ಜೀವಂತವಾಗಿದ್ದಾರೆ. ಅವ್ರಿಗೇನು ನಂಬಿಕೆ ಬರ್ತಾಯಿಲ್ಲ, ಅವರನ್ನು ನಡೆಸೋದಕ್ಕೆ ಒಂದು ರಾಜ ಇರ್ತಾನೆ ಅಂತ. ಅವರನ್ನು ಅವ್ರ ಕಣ್ಣಿಗೆ ಯಾರು ಕೊಡಿಸ್ತಾ ಇದ್ದಾರೆ? ದೇವ್ರು ಕಾಣಿಸ್ತಾ ಇಲ್ಲ, ಸಾಮ್ಯಲ್ ಮಾತ್ರ ಕಾಣಿಸ್ತಾ ಇದ್ದಾರೆ. ಅವ್ರಿಗೇನು ಕಾಣಿಸ್ತಾ ಇಲ್ಲ? ಅವ್ರ ನಂಬಿಕೆ ಯಾರ ಮೇಲಿಲ್ಲ ಆ ಜಾಗದಲ್ಲಿ? ದೇವ್ರ ಮೇಲಿಲ್ಲ, ಕಣ್ಣು ಕಾಣಿಸ್ತಾ ಇರುವಂಥ ಸಾಮ್ಯಲ್ ಮೇಲೆ ಮಾತ್ರ ಇದೆ. ಅದಕ್ಕೇನೇನು ಹೇಳ್ತಾರೆ ನೋಡಿ, ನೀವು ಸತ್ತೋಗ್ತೀರಾ, ನಿಮ್ಮ ಮಕ್ಕಳು ಸರಿ ಇಲ್ಲ, ನಾವು ಯಾರನ್ನೂ ನಂಬಕ್ಕಾಗಲ್ಲ. ಅವ್ರ ಸಿಚುವೇಶನ್ ಯಾವ ರೀತಿ ಇದೆ ಆ ರೀತಿ ಇದೆ. ಅಂಥ ಸ್ಥಳದಲ್ಲಿ ಹೋಗಿ ಅವ್ರು ಏನು ಮಾಡ್ತಾ ಇದ್ದಾರೆ? ನನಗೆ ಒಂದು ಅರಸ ರಾಜ ಬೇಕು. ಯಾಕೆ? ಒಂದು ಅರಸ ರಾಜ ಇದ್ದರೆ ಅವರಾದ್ಮೇಲೆ ನೆಕ್ಸ್ಟ್ ಏನು ಬರ್ತಾರೆ? ನೆಕ್ಸ್ಟ್ ರಾಜ ಅಂತ ಬರ್ತಾನೆ ಇರ್ತಾರೆ. ಆದರೆ ಒಂದು ಜಡ್ಜಸ್ ನ್ಯಾಯಾಧಿಕಾರ ಅಂದರೆ ನ್ಯಾಯವನ್ನು ಕೊಡುವಂಥ ಆ ಒಂದು ಸ್ಥಳ ಯಾವ ರೀತಿ ಇರುತ್ತೆ ಅಂದರೆ, ಪ್ರವಾದಿಗಳು ಮತ್ತು ದೇವರ ಹತ್ರ ಮಾತನಾಡೋರು ಮಾತ್ರ ಏನು ಇಡ್ತಿದ್ರು? ಜಾಗದಲ್ಲಿ ಇರ್ತಾಯಿದ್ರು. ಪ್ರಾಪರಾದ ಒಂದು ಆರ್ಮಿ ಇರ್ತಿರ್ಲಿಲ್ಲ, ಪ್ರಾಪರಾಗಿ ಏನಿರ್ತಿರ್ಲಿಲ್ಲ, ಒಂದು ಸಿಸ್ಟಮ್ ಇರ್ತಿರ್ಲಿಲ್ಲ. ದೇವರು ಅವ್ರ ಹತ್ರದಿಂದ ಏನು ಎದುರು ನೋಡ್ತಾ ಇದ್ದಾರೆ? ಅವರ ಮೇಲೆ ನಂಬಿಕೆ ಇಟ್ಟು ಎಲ್ಲ ವಿಷಯಗಳಿಂದ ಅವರನ್ನು ಕಾಪಾಡೋದು ಯಾರಾಗಿರಬೇಕು ಅಂತ ದೇವರು ಎದುರು ನೋಡ್ತಾ ಇದ್ದಾರೆ? ದೇವರಾಗಿರಬೇಕು ಅಂತ. ಹಲ್ಲೆಲೂಯಾ. ದೇವ್ರಿಗೆ ಆಸೆ ಏನಾಗಿತ್ತು? ಅವರ ಜೀವನದಲ್ಲಿ ಎಲ್ಲ ಡಿಸಿಷನ್ಗೂ ಯಾರನ್ನು ನಂಬಿ ಓಡಬೇಕು ಅಂತ ದೇವ್ರಿಗೆ ಆಸೆ ಆಗಿತ್ತು? ಅವರನ್ನು ನೋಡಿ ಓಡಬೇಕು ಅಂತ. ಆದರೆ ಇವ್ರಿಗೇನು ಬೇಕಾಗಿತ್ತು? ಒಂದು ಮನುಷ್ಯ, ಅವರೆಲ್ಲ ನೀಡ್ಸ್ನ ಪೂರೈಸುವಂಥ ಒಂದು ರಾಜ. ಅವ್ರಿಗೆ ಯಾರು ಬೇಕಾಗಿರಲಿಲ್ಲ? ದೇವರು ಬೇಕಾಗಿಲ್ಲ. ಅವರ ಅನುದಿನದ ನಿರ್ಧಾರ ಯಾರ ಹತ್ರ ತೊಗೊಬೇಕು ಅಂತ ಆಸೆ ಪಟ್ಟರು? ನಾನು ತೊಗೊಳ್ಳೋದು ಬೇಡ, ನಾನು ದೇವ್ರ ಹತ್ರ ಕೇಳೋದು ಬೇಡ, ನನಗೆ ಬದಲಾಗಿ ಒಂದು ರಾಜ ಹೋಗಿ ಎಲ್ಲ ಮಾಡ್ತಾನೆ. ಸೊ ಇವರು ದೇವ್ರು ಹೇಳ್ತಾರೆ ಇದರಿಂದ ಇದೆಲ್ಲ ನಡೆಯುತ್ತೆ ಅಂತ ಹೇಳಿದ ಮೇಲೇನೂ ಸಹ ಇವ್ರೇನು ಮಾಡ್ತಾ ಇದ್ದಾರೆ? ಇಲ್ಲ, ನಮಗೆ ರಾಜ ಬೇಕೇ ಬೇಕು ಅಂತಾರೆ. 19ನೇ ವಾಕ್ಯದಲ್ಲಿ. 20ನೇ ವಾಕ್ಯದಲ್ಲಿ ನೋಡಿ ಏನು ಹೇಳ್ತಾರೆ? ಅವ್ರು ನೋಡಿ ಏನು ಹೇಳ್ತಾ ಇದ್ದಾರೆ ನೋಡಿ, 19-20ರಲ್ಲಿ, ಇಲ್ಲ ನಮಗೆ ರಾಜ ಬೇಕೇ ಬೇಕು, ಬೇರೆ ಜನರ ವಿರೋಧವಾಗಿ. 20ನೇ ವಾಕ್ಯ ಮಾತ್ರ ಓದಿ. ನಾವು ಇತರ ಜನಾಂಗಗಳಂತೆ ಆಗಬೇಕು,
ನಮ್ಮ ನ್ಯಾಯಗಳನ್ನು ತೀರಿಸಿ ನಮಗೆ ಮುಂದಾಗಿ ಹೊರಟು ನಮಗೋಸ್ಕರ ಯುದ್ಧ ಮಾಡುವ ಒಬ್ಬ ಅರಸನು ಬೇಕು ಎಂದು ಹೇಳಿದರು. ನಮಗೆ ನ್ಯಾಯವನ್ನು ಕೊಟ್ಟು ನಮಗೋಸ್ಕರ ಯುದ್ಧ ಮಾಡುವಂಥ ಒಂದು ಅರಸ ಬೇಕು. ಒಂದು ಚಿಕ್ಕ ಎಕ್ಸಾಂಪಲ್ ನಮ್ಮ ಜೀವನದಲ್ಲಿ ತಗೊಳ್ಳೋಣ. ನೀವು ನಿಮ್ಮ ಜೀವನದಲ್ಲಿ ದೇವರ ಹತ್ರ ಹೋಗಿ, ದೇವರೇ ನನ್ನ ಮಕ್ಕಳು ಈ ರೀತಿ ಇರಬೇಕು ಅಂತ ಕೇಳೋದು ತಪ್ಪಾದ ವಿಷಯ ಅಲ್ಲ. ಅಥವಾ ದೇವರೇ ನನ್ನ ಗಂಡನೋ ನನ್ನ ಹೆಂಡ್ತಿನೋ ಈ ರೀತಿ ನನಗೆ ಬರುವಂಥವ್ರು ಈ ರೀತಿ ಇರಬೇಕು ಅಂತ ನಾವು ದೇವರ ಹತ್ರ ಕೇಳೋದು ತಪ್ಪಾದ ವಿಷಯ ಅಲ್ಲ. ಅಥವಾ ದೇವರೇ ನನ್ನ ಪಾರ್ಟ್ನರ್, ನನ್ನ ಜೊತೆಯಲ್ಲಿರುವಂಥವರು ಈ ರೀತಿ ಇರಬೇಕು, ಇದು ನನ್ನ ಆಸೆ, ಇದು 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 ಅಂತ ನಾವು ಕೇಳೋದ್ರಲ್ಲಿ ತಪ್ಪಿಲ್ಲ. ಅಥವಾ ನಾವು ಓದುವಾಗಲೂ ಸಹ ನಮ್ಮ ಕೆಲಸದಲ್ಲೂ ಸಹ ಏನಂತ ಕೇಳ್ಬೋದು, ದೇವರೇ ನನಗೆ ಈ ರೀತಿಯಾದ ಕೆಲಸನೇ ಬೇಕು, ನನಗಿದೇ ಬೇಕು ಅದೇ ಬೇಕು ಅಂತ ನಾವು ದೇವ್ರ ಹತ್ರ ಕೇಳೋದು ತಪ್ಪಾದ ವಿಷಯ ಅಲ್ಲ. ಆದರೆ ಇವ್ರು ನೋಡಿ, ಇವ್ರು ಏನು ಕೇಳ್ತಾ ಇದ್ದಾರೆ, ನನಗೆ ನಮ್ಮನ್ನು ನ್ಯಾಯ ತೀರ್ಪು ಕೊಟ್ಟು ನಮ್ಮನ್ನು ಯುದ್ಧದಲ್ಲಿ ನಡೆಸುವಂಥ ಒಂದು ಮನುಷ್ಯ ಬೇಕಾಗಿದ್ದಾನೆ ಅಂತಾರೆ. ನಮಗೆ ದೇವ್ರು ಏನು ಹೇಳ್ತಾರೆ ನೋಡಿ, ಯೋಷಪಾಟನ ಕಾಲದಲ್ಲಿ ನಾವು ಲಾಸ್ಟ್ ವೀಕ್ ನೋಡಿದ್ರೆ, ಯೋಷಪಾಟನ ಕಾಲದಲ್ಲಿ ದೇವರು ಯೋಷಪಾಟನ ನೋಡಿ ಏನು ಹೇಳ್ತಾರೆ, ನೀವು ಯುದ್ಧಕ್ಕೆ ನೀವು ಹೋಗ್ತೀರಾ, ಆದರೆ ಯುದ್ಧದಲ್ಲಿ ಜಯ ನಾನು ಕೊಡ್ತೀನಿ ಅಂತಾರೆ. ಅಲ್ಲೆಲೂಯಾ. ಹಾಂ, ಇವ್ರಿಗೇನು ಬೇಕಾಗಿದೆ ಇವಾಗ, ಸಾಮ್ಯುಯೇಲನ ಕಾಲದಲ್ಲಿ ಇರುವಂಥ ಇಸ್ರೇಲ್ ಜನರಿಗೆ ಏನು ಎದುರು ನೋಡ್ತಾ ಇದ್ದಾರೆ, ಇಸ್ರೇಲ್ ಯೂದ ಜನರು, ನಮ್ಮನ್ನು ಯುದ್ಧದಲ್ಲಿ ಜಯಿಸುವಂಥ ಒಂದು ಮನುಷ್ಯ ಬೇಕು. ಅವ್ರು ಸೆಕ್ಯೂರ್ ಆಗಿ, ಅಂದರೆ ಅವರು ಸುರಕ್ಷಿತವಾಗಿ ಫೀಲ್ ಮಾಡೋದಕ್ಕೆ ಏನು ಬೇಕಾಗಿತ್ತು ಅವ್ರಿಗೆ, ಒಂದು ರಾಜ. ನನಗೋಸ್ಕರ ಜಗಳ ಆಡೋದಕ್ಕೆ ಒಂದು ಮನುಷ್ಯ ಇದ್ದಾನೆ. ಯಾವಾಗ ನಮ್ಮ ನಂಬಿಕೆ ದೇವರಿಂದಾನೋ ದೇವರು ನಮಗೆ ಕೊಟ್ಟಿರುವಂಥ ಸ್ಥಳದಿಂದ ನಮ್ಮ ನಂಬಿಕೆ, ನಮ್ಮ ಸುರಕ್ಷತೆ ಎಲ್ಲ ಬೇರೆ ಕಡೆ ಹೋಗ್ತಾ ಇದೆಯೋ, ಒಂದು ಮನುಷ್ಯರ ಮೇಲೇನೋ ಒಂದು ಮನುಷ್ಯ ಮೇಲೇನೋ ಯಾವುದ್ರ ಮೇಲೆ ಹೋಗ್ತಾ ಇದೆಯೋ, ಆ ಜಾಗದಲ್ಲಿ ನಾವೇನು ಮಾಡ್ತಾ ಇದ್ದೀವಿ, ದೇವರನ್ನು ತೆಗೆದು ಅವ್ರ ಬದಲಾಗಿ ಅವನ ಮನುಷ್ಯ ಇಡ್ತಾ ಇದ್ದೀವಿ. ಹಲ್ಲೆಲೂಯಾ. ಯಾಕಂದರೆ ಆವಾಗ ಏನಾಗುತ್ತೆ, ದೇವರ ವಾಕ್ಯದ ಮೇಲೂ ದೇವರು ಹೇಳಿರುವಂಥ ವಿಷಯದ ಮೇಲೂ ನಮಗೇನಾಗ್ತಾ ಇಲ್ಲ, ನಂಬಿಕೆ ಇಲ್ಲ ಅಂತ ಅರ್ಥ. ಅದಕ್ಕೇ ದೇವರು ಎಷ್ಟೇ ನಿಮ್ಗೆ ಉತ್ತರ ಕೊಟ್ಟರು, ಆ ಕಾಲದಲ್ಲಿ ನಮಗೇನಾಗಲ್ಲ, ಆ ವಿಷಯದ ಮೇಲೆ ನಂಬಿಕೆ ಬರಲ್ಲ. ಯಾಕೆ ನಂಬಿಕೆ ಬರಲ್ಲ? ದೇವ್ರು ಎಷ್ಟೇ ಉತ್ತರ ಕೊಟ್ಟರು ನಮ್ಮ ಮೈಂಡ್ ಏನಾಗ್ಬಿಟ್ಟಿದೆ, ಇಲ್ಲ ಇದೇ ನಮಗೆ ಈ ಸ್ಥಳನೇ ಬೇಕು, ಅಥವಾ ಈ ಮನುಷ್ಯರು ಈ ಜಾಗದಲ್ಲಿ ನಮಗಿರಬೇಕು, ನನಗೆ ಈ ಥರ ಒಂದು ರಾಜ ಬೇಕು ಅಂತ ನಮ್ಮ ಮೈಂಡ್ ಏನಾಗಿದೆ, ಆಲ್ರೆಡಿ ಫಿಕ್ಸ್ ಆಗಿಬಿಟ್ಟಿದೆ. ಫಿಕ್ಸ್ ಆಗಿರುವಂಥ ಮೈಂಡಿಗೆ ದೇವ್ರು ಏನು ಮಾಡ್ತಾರೆ, ನಮ್ಮ ಮೈಂಡ್ನ ಚೇಂಜ್ ಮಾಡಬೇಕು ಅಂತ ದೇವ್ರು ಇವತ್ತು ತುಂಬ ಆಸೆ ಪಡಲ್ಲ. ಹೇಳ್ತಾರೆ, ಏನು ಮಾಡ್ತಾರೆ ನೋಡಿ, ಇದೆಲ್ಲ ನೀವು ಮಾಡಿದ್ರೆ ನಿಮ್ಗೆ ಇದೆಲ್ಲ ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳ್ತಾರೆ. ಅದನ್ನು ಮೀರಿದ ಮೇಲೇನು ದೇವರೇ ನೀವು ನಡೆಸ್ತೀರಾ ಅಂತ ನಾವೇನು ಮಾಡಿಬಿಡುತ್ತೆ, ಎಷ್ಟೋ ಸತಿ ಒಳಗಡೆ ನುಗ್ಗಿಬಿಡ್ತೀವಿ. ಅದನ್ನೇ ಏನು ಹೇಳ್ತಾ ಇದ್ದಾರೆ ನೋಡಿ, ನಿಮ್ಗೆ ರಾಜ ಬೇಡ ಅಂದರು, ಇವಾಗ ದೇವ್ರು ಏನು ಹೇಳ್ತಾರೆ ನೋಡಿ, 22ನೇ ವಾಕ್ಯದಲ್ಲಿ, ಅವ್ರು ಏನು ಬೇಕೋ ಅವ್ರು ಕೇಳಿದ ರೀತಿಯಲ್ಲಿ ಅವ್ರ ಆಸೆಗೆ ತಕ್ಕ ಹಾಗೆ ಏನು ಮಾಡು, ಅವರಿಗೆ ಒಂದು ರಾಜನನ್ನು ಕೊಡು ಅಂತ ಹೇಳ್ತಾರೆ. 22ನೇ ವಾಕ್ಯ, ಅವರ ಇಷ್ಟದಂತೆ ಅವರಿಗೊಬ್ಬ ಅರಸನನ್ನು ನೇಮಿಸು ಎಂದರು. ಆಗ ಸಾಮುವೇಲನು ಇಸ್ರಾಯೇಲರಿಗೆ, ನಿಮ್ಮ ಊರುಗಳಿಗೆ ಹೋಗಿರಿ ಎಂದು ಅಪ್ಪಣೆ ಕೊಟ್ಟನು. ಆಮೇನ್. ನೋಡಿ, ನಾವೇನು ಅರ್ಥ ಮಾಡ್ಕೊಳ್ತೀವಿ ಅಂದರೆ, ಅಯ್ಯೋ ನಾವು ತಪ್ಪಾದ ಒಂದು ಡಿಸಿಷನ್ ತೊಗೊಂಡ್ಬಿಟ್ಟಿವಿ, ದೇವ್ರು ಏನು ಮಾಡಿಬಿಡ್ತಾರೆ, ನಮ್ಮನ್ನು ಕೈ ಬಿಟ್ಬಿಡ್ತಾರೆ ಅಂತ. ನೀವು ಇದೇ ಸ್ಟೋರಿನ ನೀವು ಕಂಟಿನ್ಯೂ ಮಾಡಿ ಓದಿದ್ರೆ, 9ನೇ ವಾಕ್ಯದಿಂದ 10ನೇ ವಾಕ್ಯದಿಂದ ನೀವು ಕಂಟಿನ್ಯೂಸ್ ಆಗಿ ಓದಬೇಕಾದ್ರೆ, 9ನೇ ಅಧ್ಯಾಯದಿಂದ ನೋಡಿ, ಇದಾದಮೇಲೆ ದೇವ್ರು ಏನು ಮಾಡ್ತಾರೆ ನೋಡಿ, ಸೌಲ್ನ ಏನು ಮಾಡ್ತಾರೆ, ಆಯ್ದುಕೊಳ್ತಾರೆ. ಏನಕ್ಕೋಸ್ಕರ? ಅರಸನಾಗಿ, ರಾಜನಾಗಿ ಏನು ಮಾಡ್ತಾ ಇದ್ದಾರೆ, ಸೌಲ್ನ ಚೂಸ್ ಮಾಡ್ತಾ ಇದ್ದಾರೆ ದೇವರು. ಆಯ್ದುಕೊಳ್ಳೋದು ಮಾತ್ರ ಅಲ್ಲ, ಅವ್ರನ್ನೇನು ಮಾಡ್ತಾ ಇದ್ದಾರೆ, ಅಭಿಷೇಕ ಕೊಟ್ಟು ಅವ್ರ ಮೇಲೆ ಪವಿತ್ರ ಆತ್ಮರನ್ನು ಕಳಿಸಿ ಅವ್ರನ್ನೇನು ಮಾಡ್ತಾರೆ, ಆ ಜಾಗಕ್ಕೆ ಕರೆಕ್ಟಾಗಿ ಎತ್ತಿ ಮೇಲಿಡ್ತಾ ಇದ್ದಾರೆ. ಹಲ್ಲೆಲೂಯಾ. ಹಾಂ, ನೋಡಿ, ನಾವೇನು ಅಂದ್ಕೊಳ್ತೀವಿ, ಅಯ್ಯೋ ನಾವು ತಪ್ಪಾದ ಡಿಸಿಷನ್ ದೇವ್ರ ಹತ್ರ ಕೇಳಿಬಿಟ್ರೆ ಅವ್ರು ಕೋಪ ಮಾಡ್ಕೊಂಡು ಏನು ಮಾಡಲ್ಲ, ಕೊಡಲ್ಲ. ನಮ್ಮ ಆಸೆಗೆ ಬಿಟ್ಟರೂ ಸಹ ನೋಡಿ, ಆ ಜಾಗದಲ್ಲೂ ಸಹ ಅವರ ಜನರನ್ನು ನಡೆಸೋದಕ್ಕೆ ದೇವ್ರು ಏನು ಮಾಡ್ತಾ ಇದ್ದಾರೆ, ಅವರ ಅಭಿಷೇಕವನ್ನು ಆ ಮನುಷ್ಯನ ಮೇಲೆ ಏನು ಮಾಡ್ತಾ ಇದ್ದಾರೆ, ಸುರಿಸ್ತಾ ಇದ್ದಾರೆ. ಹಲ್ಲೆಲೂಯಾ. ನೋಡಿ, ತಪ್ಪಾದ ಡಿಸಿಷನ್ನು, ಆದರೆ ದೇವ್ರು ಏನು ಮಾಡ್ತಾ ಇದ್ದಾರೆ, ಆ ಜಾಗದಲ್ಲಿ ಅವನ ಮೇಲೇನೂ ಸಹ ಆ ಜನರನ್ನು ನಡೆಸೋದಕ್ಕೆ ಏನು ಮಾಡ್ತಾ ಇದ್ದಾರೆ, ತನ್ನ ಅಭಿಷೇಕವನ್ನು ಏನು ಮಾಡ್ತಾ ಇದ್ದಾರೆ, ಸುರಿಸ್ತಾ ಇದ್ದಾರೆ. ನಾವೇನು ಅಂದ್ಕೊಳ್ತೀವಿ, ದೇವರೇ ತಪ್ಪಾದ ಡಿಸಿಷನ್ ತೊಗೊಂಡ್ಬಿಟ್ರೆ ಪವಿತ್ರ ಆತ್ಮ ಜಾಗದಲ್ಲಿ ಇರಲ್ಲ, ಅವರ ಅಭಿಷೇಕ ಇರಲ್ಲ, ಅವರ ಆಶೀರ್ವಾದ ಕೊಡಲ್ಲ. ನಾವು ಮನುಷ್ಯರಾದ ನಾವು ನಮ್ಮ ಮಾಂಸದ ಆಸೆಗಳಲ್ಲೂ, ನಮ್ಮ ಆತ್ಮಿಕ ಏನು ಹೇಳ್ತೀರಿ ಸರ್, ಮನಸ್ಸಿನ ಆಸೆಗಳಿಂದ ಏನು ಮಾಡ್ತೀವಿ, ಎಷ್ಟೋ ಸತಿ ಕ್ರಿಸ್ತನಲ್ಲಿ ಇರುವಂಥ ನಾವು ಏನು ಮಾಡ್ತೀವಿ, ತಪ್ಪಾದ ನಿರ್ಧಾರಗಳನ್ನು ತೊಗೊಳ್ತೀವಿ. ಯಾವಾಗಲೂ ಕರೆಕ್ಟಾದ ನಿರ್ಧಾರಗಳನ್ನು ಯಾರಿಂದನೂ ಏನು ಮಾಡೋಕ್ಕಾಗಲ್ಲ, ತೊಗೊಳಕ್ಕಾಗಲ್ಲ. ನಾವು ತಪ್ಪಾದ ಒಂದು ಡಿಸಿಷನ್ ತೊಗೊಂಡ್ರೂ ಸಹ ಅಂಥ ಜಾಗದಲ್ಲೂ ಏನು ಮಾಡ್ತಾ ಇದ್ದಾರೆ, ದೇವರು ಏನು ಮಾಡ್ತಾರೆ,
ತನ್ನ ಅಭಿಷೇಕದಿಂದ, ತನ್ನ ಆಶೀರ್ವಾದದಿಂದ, ಸಮಾಧಾನದಿಂದ ಏನು ಮಾಡ್ತಾರೆ, ನಡೆಸ್ತಾರೆ. ಹಲ್ಲೆಲೂಯ. ನಾವೇನು ಮಾಡ್ತೀವಿ, ನಮ್ಮ ಮನಸ್ಸನ್ನು ದೇವರೇ ನಾವು ತಪ್ಪಾಗಿ ಮಾಡಿದ್ವಿ, ಆದ್ರೂ ಸಹ ಏನು ಮಾಡ್ತಾ ಇದ್ದೀರಾ, ಆ ಜಾಗದಲ್ಲಿ ಅವರ ಕೃಪೆ ನಮ್ಮನ್ನು ಏನು ಮಾಡುತ್ತೆ, ನಡೆಸುತ್ತೆ. ಹಲ್ಲೆಲೂಯ. ದೇವರು ನಮಗೋಸ್ಕರ ಒಂದು ಪ್ಲ್ಯಾನ್ ಎ ಅಂತ ಇಟ್ಟಿರ್ತಾರೆ. ಪ್ಲ್ಯಾನ್ ಎ ಅಂದರೆ, ಮೊದಲನೇ ದೇವ್ರು ನಮಗೆ ಅಂತ ಆಸೆ ಪಟ್ಟು ಒಂದು ಕಥೆಯನ್ನು ಬರೆದಿದ್ದಾರೆ ಅಂತ ಇಟ್ಕೊಳ್ಳಿ. ನಮಗೆ ಅಂತ ಆಸೆ ಪಟ್ಟು ದೇವರು ಒಂದು ಕಥೆಯನ್ನು ಬರೆದ ನಮ್ಮ ಜೀವನವನ್ನು ಬರೆದಿದ್ದಾರೆ. ಆದರೆ ನಾವು ತಗೊಳ್ಳುವಂಥ ಕೆಲವು ನಿರ್ಧಾರಗಳಿಂದ ಆ ಒಂದು ದೇವರ ಆಸೆಯ ಪ್ರಕಾರ ನಮ್ಮ ಜೀವನ ಸಂಪೂರ್ಣವಾಗಿ ಹೋಗದೇ ಇರ್ಬೋದು. ಯಾಕಂದರೆ ನೋಡಿ, ದಾವೀದನ ಕಥೆಯನ್ನು ಬರೀಬೇಕಾದ್ರೆ ದೇವರಿಗೆ ಅವನು ಮಾಡುವಂಥ ತಪ್ಪಾದ ನಿರ್ಧಾರಗಳನ್ನು ಸಹ ಏನಾಗಿತ್ತು, ಗೊತ್ತಿತ್ತು. ದಾವೀದನು ಏನು ಹೇಳ್ತಾರೆ, ದೇವರು ನನ್ನ ಮನಸ್ಸಿಗೆ ತುಂಬ ಪ್ರಿಯವಾದ ಮನುಷ್ಯ. ನೋಡಿ, ಅವ್ರಿಗೂ ಏನು ಗೊತ್ತಿತ್ತು, ಅವನ ತಪ್ಪಾದ ನಿರ್ಧಾರಗಳು, ಒಳ್ಳೆಯ ನಿರ್ಧಾರಗಳೆಲ್ಲ ಗೊತ್ತಿತ್ತು. ದೇವರು ನ್ಯಾಯವಾಗಿ ನೋಡಬೇಕು ಅಂದರೆ ಅವರ ಆಸೆ ಪ್ರಕಾರ ನೋಡಿದರೆ ಸಾಲಮೋನ್ನ ಏನು ಮಾಡ್ತಿರ್ಲಿಲ್ಲ, ರಾಜನಾಗಿ ಮಾಡಬೇಕು ಅಂತ ಸಿಚುವೇಶನ್ ಇರಲಿಲ್ಲ. ಯಾರನ್ನು ಮಾಡಬೇಕಾಗಿತ್ತು ನ್ಯಾಯವಾಗಿ ನೋಡಿದ್ರೆ, ದಾವೀದನ ಮೊದಲನೇ ಮಗನನ್ನು. ಯಾರು ಮೊದಲನೇ ಮಗನಾಗಿದೆ ದಾವೀದನಿಗೆ? ಸರಿ, ಓಕೆ, ಅದು ಬೇರೆ ಟಾಪಿಕ್. ಆದರೆ ನೋಡಿ ಏನಾಗ್ತಾ ಇದೆ, ದಾವೀದನು ಮಾಡಿದ ಒಂದು ತಪ್ಪಿನಿಂದ ದಾವೀದನ ಅರಸುವಿಕೆ, ಆಳ್ವಿಕೆ ನೆಕ್ಸ್ಟ್ ಯಾರಿಗೆ ಹೋಗ್ತಾ ಇದೆ, ಸಾಲಮೋನ್ಗೆ ಹೋಗ್ತಾ ಇದೆ. ಯಾಕೆ? ದಾವೀದನ ತಪ್ಪು. ದಾವೀದನ ಜೀವನವನ್ನು ನೋಡಿ ನಾವಲ್ಲ, ದೇವರೇನು ಅವನನ್ನು ನೋಡಿ ಫೇಲಿಯರ್ ಅಂತ ಕರ್ತಾ ಇದ್ರ. ಹಾಗಂದ್ರೆ ಅವನ ಜೀವನ ನೋಡಿ, ಅಯ್ಯೋ ಇವನ ಜೀವನ ಸೋತೋಗಿರುವಂಥ ಒಂದು ಕೆಟ್ಟ ಜೀವನ ಅಂತ ದೇವರು ನೋಡಿ ಹೇಳ್ತಾರ? ಅಥವಾ ನೀವು ಹೇಳ್ತೀರಾ? ದಾವೀದನ ಜೀವನ ಎಷ್ಟೋ ಸತಿ ಓದಿರ್ತೀರ, ದಾವೀದನ ಜೀವನದಲ್ಲಿ ಇದೆಲ್ಲ ನಡೀತು ಅಂತ. ದಾವೀದನ ನೋಡಿದ್ರೆ ದೇವರ ಪ್ಲ್ಯಾನ್ನ ಬಿಟ್ಟು ಬೇರೆ ಕಡೆ ಹೋದ್ರೂ ಸಹ, ಯಾಕಂದರೆ 2 ಸತಿ ಹೋಗ್ತಾರೆ, ದಾವೀದನ 1 ಸತಿ ಅಲ್ಲ. ಮೊದಲು ಎಲ್ಲಿ ಹೋಗ್ತಾ ಇದ್ದಾರೆ, ಫಿಲಿಸ್ಟೀನ ಮಧ್ಯದಲ್ಲಿ ಬಾಳೋದಕ್ಕೆ ಹೋಗ್ತಾರೆ. ಸೆಕೆಂಡ್ ಟೈಮ್ ಎಲ್ಲಿ ಹೋಗ್ತಾ ಇದ್ದಾರೆ, ಬೆತ್ಷೆಬ ಜೊತೆ ಪಾಪನ ಮಾಡ್ತಾರೆ. ಆದರೆ 2-3 ಸತಿ ದೇವರಿಗೆ ವಿರೋಧವಾಗಿ ಹೋಗ್ತಾರೆ. ಆದರೆ 3 ಸತಿ ಹೋದಾಗಲೂ ಸಹ ದೇವ್ರು ಏನು ಮಾಡ್ತಾ ಇದ್ದಾರೆ, ಅವರ ಜೀವನವನ್ನು ಕರೆಕ್ಟಾಗಿ ಎಲ್ಲಿ ಎತ್ಕೊಂಡು ಮುಗಿಸ್ಬೇಕು ಅಲ್ಲೇನು ಮಾಡ್ತಾ ಇದ್ದಾರೆ, ಕರೆಕ್ಟಾಗಿ ಮುಗಿಸ್ತಾ ಇದ್ದಾರೆ. ಯಾಕಂದರೆ ದೇವರು ಅವ್ರು ಕೊಟ್ಟಂಥ ಒಂದು ಪ್ರಾಮಿಸ್ ಇದೆ. ವಾಗ್ದಾನ ಯಾವುದು? ಇವರ ಸಂತತಿಯಲ್ಲಿ ಬರುವಂಥವ್ರೊಬ್ಬರು ಏನಾಗಿರ್ತಾರೆ, ಸದಾಕಾಲಕ್ಕೂ ಅರಸನಾಗಿರ್ತಾರೆ. ಹಲ್ಲೆಲೂಯ. ದಾವೀದನು ಯಾವುದೇ ನಿರ್ಧಾರ ತಗೊಂಡ್ರು, ದಾವೀದನು ಏನೇ ಮಾಡಿದ್ರು, ಅವರು ಮಾಡಬೇಕಾಗಿದ್ದ ಕೆಲಸವನ್ನು ಅವರ ಮೂಲಕ ದೇವರು ಏನು ನಡೀಬೇಕು ಅಂತ ತೀರ್ಮಾನಿಸಿದ್ದರೋ ಅದನ್ನು ಮಾಡದೆ ಏನು ಮಾಡಿಲ್ಲ, ಬಿಟ್ಟಿಲ್ಲ. ಹಲ್ಲೆಲೂಯ. ನಾವು ಯಾವುದೇ ನಿರ್ಧಾರವನ್ನು ತೊಗೊಂಡ್ರು, ಏನೇ ಮಾಡಿದ್ರು ದೇವರ ಕೈಗಳಿಂದ ತಪ್ಪಿಸೋದಕ್ಕಾಗಲ್ಲ ಅಂತಾರಲ್ಲ. ಹಲ್ಲೆಲೂಯ. ಯೋನನ ಜೀವನ ಸಹ ನಾವು ಇದನ್ನು ಎಕ್ಸಾಂಪಲ್ ಆಗಿ ತೊಗೊಳ್ಬೋದು. ಯೋನ ಏನು ಮಾಡ್ತಾ ಇದ್ದಾರೆ, ದೇವರನ್ನು ಬಿಟ್ಟು ಬೇರೆ ಎಲ್ಲೆಲ್ಲೋ ಹೋಗ್ತಾರೆ. ಎಲ್ಲಿ ಹೋಗ್ತಾರೆ? ಆಪೋಸಿಟ್ ಡೈರೆಕ್ಷನ್ ಏನು ಮಾಡ್ತಾರೆ, ಹಡಗನತ್ತಿ ಹೋಗ್ತಾ ಇದ್ದಾರೆ. ಎಲ್ಲಿ ಹೋಗಬೇಕು? ನಿನೆವೆಗೆ ಹೋಗಬೇಕು. ಎಲ್ಲಿ ಹತ್ತಾ ಇದ್ದಾರೆ ಅವರು? ನಿನೆವೆ, ತಾರ್ಷೀಷ್. ಆದರೆ ದೇವ್ರು ಏನು ಮಾಡ್ತಾಯಿದ್ದಾರೆ, ಅವರ ಜೀವನದಲ್ಲಿ ಏನು ಮಾಡ್ತಾರೆ, ಅವ್ರನ್ನ ಆ ಒಂದು ಕಡಲಿನಲ್ಲಿ ಬೀಳಿಸಿ ಇದು ಮಾಡಿ ಅದು ಮಾಡಿ ಲಾಸ್ಟಲ್ಲಿ ಎತ್ಕೊಂಡೋಗಿ ಎಲ್ಲಿ ತಿರುಗಿ ಹೋಗಿ ಸೇರ್ತಾ ಇದ್ದಾರೆ, ನಿನೆವೆ. ಆ ಒಂದು ಜರ್ನಿ, ಅವರು ಅಲ್ಲಿಂದ ಹೋಗಿ ಅಲ್ಲಿಂದ ಬರಬೇಕನ್ನೋದು ಯಾಕೆ ಅಷ್ಟು ಮುಖ್ಯವಾಗಿತ್ತು? ಡೈರೆಕ್ಟಾಗಿ ನೀವೇಗೆ ಹೋಗ್ಬೋದಾಗಿತ್ತು. ಅವರೊಂದು ಡಿಸಿಷನ್ ತೊಗೊಳ್ತಾರೆ, ಏನಂತ, ನಾನು ಆ ಕಡೆ ಓಡ್ತೀನಿ. ದೇವ್ರು ಏನು ಮಾಡಿಬಿಡ್ತಾರೆ, ನಾನು ಹೋದರೆ ಅವರು ಆ ಜನರು ಏನು ಮಾಡ್ತಾರೆ, ಅಳ್ತಾರೆ. ದೇವರು ಫರ್ಗಿವ್ ಮಾಡಿಬಿಡ್ತಾರೆ, ಕ್ಷಮಿಸ್ಬಿಡ್ತಾರೆ. ಆಮೇಲೆ ಅಷ್ಟೇ ಮುಗೀತು ಅಂತ ಏನು ಮಾಡ್ತಾರೆ. ಅವ್ರಿಗೇನು ಇಷ್ಟ ಇಲ್ಲ, ಅವ್ರನ್ನ ಕ್ಷಮಿಸ್ಬೇಕು ಅಂತ ಇಷ್ಟ ಇಲ್ಲ. ಅದಕ್ಕೆ ಏನು ಮಾಡ್ತಾರೆ, ನಾನು ಹೋದರೆ ತಾನೇ ಅಲ್ಲಿ ಕ್ಷಮೆ ಕೊಡೋದು, ನಾನೇನು ಮಾಡ್ತೀನಿ, ಬೇರೆ ಕಡೆ ಹೋಗ್ತೀನಿ. ಯೋನ ಆ ಒಂದು ದಾರಿಯಲ್ಲಿ ಹೋಗಬೇಕು ಅನ್ನೋದು ಯಾಕೆ ಅಷ್ಟು ಮುಖ್ಯವಾಗಿತ್ತು? ಅವನು ತಿಮಿಂಗಲದ ಇದರಲ್ಲಿ ಹೊಟ್ಟೆಯಲ್ಲಿ ಹೋಗಿ ಆಚೆ ಬಂದು ಇದು ಮಾಡಬೇಕು ಅಂತ ಯಾಕೆ ಅಷ್ಟು ಅವಶ್ಯಕತೆ ಆಗಿತ್ತು? ಏನು ಕಲಿತಾ ಇದ್ದಾರೆ ಯೋನ ಆ ಜಾಗದಲ್ಲಿ? ಯೋಚನೆ ಮಾಡಿ. ಯೋನನ ಪುಸ್ತಕ ಓಪನ್ ಮಾಡೋಣ. ಹದಿನೇಳನೇ ವಾಕ್ಯ, 1ನೇ ಅಧ್ಯಾಯ 17ನೇ ವಾಕ್ಯ. ಯೋನ ಯೋನ 1ನೇ ಅಧ್ಯಾಯ ವಚನ 17. ಯೋನ 1ನೇ ಅಧ್ಯಾಯ ವಚನ 17. ಇತ್ತ ಯೋನನನ್ನು ನುಂಗಲು ಕರ್ತರು ಒಂದು ದೊಡ್ಡ ಮೀನಿಗೆ ಅಪ್ಪಣೆ ಮಾಡಿದರು. ಯೋನನು 3 ದಿನ ಹಗಲಿರುಳು ಆ ಮೀನಿನ ಹೊಟ್ಟೆಯೊಳಗೆ ಇದ್ದನು. ನೋಡಿ, ಯೋನ ನಿನೆವೆಗೆ ಯಾವ ರೀತಿ ಹೋಗಬೇಕಾಗಿತ್ತು? ಸುಲಭವಾಗಿ ಒಂದು
ಶಿಪ್ಪಲ್ಲಿ ಹೋಗಬೇಕಾಗಿತ್ತು. ಯೋನ ಯಾವ ರೀತಿ ಹೋಗಿ ಸೇರಬೇಕಾಗಿತ್ತು ನಿನಿವೆನ? ಸುಲಭವಾಗಿ ಒಂದು ಹಡಗಿನಲ್ಲಿ ಹೋಗಿ ಸೇರಬೇಕಾಗಿತ್ತು. ಆದರೆ ಯೋನ ತನ್ನನ್ನು ತಾನು ಮಾಡಿದ ಡಿಸಿಷನಿಂದ ಏನು ಮಾಡ್ತಾ ಇದ್ದಾರೆ? ಮೀನಿನ ಹೊಟ್ಟೆ ಒಳಗಡೆಯಿಂದ ಆಚೆ ಹೋಗಬೇಕಾದ ಸಿಚುವೇಶನ್ ಆಯಿತು. ನಾವು ತಗೊಳ್ಳುವಂಥ ನಿರ್ಧಾರಗಳು ನಮ್ಮನ್ನು ಏನು ಮಾಡ್ತಾ ಇದೆ? ದೇವರು ಏನು ಮಾಡ್ತಾರೆ? ಯಾವುದೇ ನಿರ್ಧಾರವನ್ನು ತಗೊಂಡ್ರು ಅವರು ತೋರಿಸುವಂಥ ದಾರಿಯಲ್ಲಿ ಅಥವಾ ಅವರು ನಮಗೋಸ್ಕರ ಇಟ್ಟಿರುವಂಥ ದಾರಿಯಲ್ಲಿ ಏನು ಮಾಡ್ತಾರೆ? ನಮ್ಮನ್ನು ನಡೆಸ್ತಾರೆ. ಹಲ್ಲೆಲೂಯಾ. ಹಾಂ, ನಮಗೋಸ್ಕರ ದೇವ್ರು ಏನು ಮಾಡ್ತಾರೆ ಅಂದರೆ ನಮ್ಮ ಸರ್ಕಮ್ಸ್ಟಾನ್ಸಸ್, ನಮ್ಮ ಸುತ್ತಲೂ ಇರುವಂಥ ವಿಷಯಗಳನ್ನ ಏನು ಮಾಡ್ತಾರೆ? ಚೇಂಜ್ ಮಾಡ್ತಾರೆ. ನೋಡಿ, ದಾವೀದನ ಜೀವನದಲ್ಲಿ ಏನು ಮಾಡ್ತಾರೆ? ಬೆತ್ಷೆಬ ಜೊತೆ ಪಾಪ ಮಾಡಿ ಅವ್ರು ಅಷ್ಟು ತಪ್ಪು ಮಾಡ್ತಾರೆ. ಅದಾದಮೇಲೆ ದೇವ್ರು ಏನು ಮಾಡಿಲ್ಲ? ಬೆತ್ಷೆಬನ ಸಾಯಿಸಿಲ್ಲ ಅಥವಾ ಬೆತ್ಷೆಬನ ಏನು ಮಾಡಿಲ್ಲ? ತಪ್ಪಾದ ದಾರಿ ಇದನ್ನು ಮಾಡಿಲ್ಲ, ಇದು ಮಾಡಿ ದೇವ್ರು ಏನು ಮಾಡಿದ್ದಾರೆ? ಅವಳ ಮೂಲಕನೇ ಮೊದಲನೇ ಹುಟ್ಟುವಂಥ ಹುಡುಗ ಏನಾಗ್ಬಿಡುತ್ತೆ? ಮಗು ಏನಾಗುತ್ತೆ? ಸತ್ತೋಗುತ್ತೆ. ಆದರೆ ಅವರ ಮೂಲಕ ಬರುವಂಥ ಎರಡನೇ ಹುಡುಗ ಯಾರು? ಸಾಲೊಮೋನ್. ಆ ಎರಡನೇ ಹುಟ್ಟುವಂಥ ಮಗುವನ್ನು ಇಟ್ಕೊಂಡು ದೇವ್ರು ಏನು ಮಾಡ್ತಾ ಇದ್ದಾರೆ? ಅಷ್ಟು ಆಶೀರ್ವಾದ ಯಾರಿಗೆ? ಇಸ್ರೇಲ್ ಜನರಿಗೂ ಯೂದ ಜನರಿಗೂ. ಹಲ್ಲೆಲೂಯಾ. ಯಾರ ಮೂಲಕ? ಬರಲೇಬಾರ್ದಿದ್ದಂಥ ಸಾಲೊಮೋನ್ನ ಮೂಲಕ. ಸಾಲೊಮೋನನ್ನು ಇಟ್ಕೊಂಡು ದೇವ್ರು ಏನು ಮಾಡ್ತಾರೆ? ಅಷ್ಟು ವಿಷಯಗಳು, ಅವನಷ್ಟು ಜ್ಞಾನ ಯಾರಲ್ಲೂ ಇರಲಿಲ್ಲ. ಇದೇ ರೀತಿ ನೋಡಿ, ಯೋನಾನು ಸಹ ಏನು ಮಾಡ್ತಾ ಇದ್ದಾರೆ? ತಪ್ಪಾದ ದಾರಿಯಲ್ಲಿ ಹೋಗ್ತಾರೆ. ದೇವ್ರ ಹತ್ರ ಏನು ಮಾಡ್ತಾರೆ? 3 ದಿವಸ ಪ್ರಾರ್ಥನೆ ಮಾಡ್ತಾರೆ. ಕರೆಕ್ಟಾಗಿ ಏನು ಹಡಗಲ್ಲಿ ಹೋಗ್ಬೇಕಾದಂಥ ಯೋನ ಮೀನಿನ ಹೊಟ್ಟೆಗಳಿಂದ ಹೋಗಿ ಏನು ಮಾಡ್ತಾರೆ? ತಿಮಿಂಗಲ ಹೊಟ್ಟೆ ಒಳಗೆ ಹೋಗಿ ತಿರುಗಿ ನಿನಿವೆನ ಸೇರ್ತಾ ಇದ್ದಾರೆ. ಅದಾದಮೇಲೆ ನಿನಿವೆನ ಸೇರಿ ಏನು ಮಾಡ್ತಾ ಇದ್ದಾರೆ? 3 ದಿವಸ ಅವ್ರು ಏನು ಮಾಡ್ತಾ ಇದ್ದಾರೆ? ಸುವಿಶೇಷ ಅಲ್ಲಿ ಹೋಗಿ ಸುವಾರ್ತೆ ಎಲ್ಲ ಅವ್ರು ರಿಪೆಂಟೆನ್ಸ್ ಕರೀತಾ ಇದ್ದಾರೆ. ನೋಡಿ, ಇದೆಲ್ಲ ನೀವು ತಪ್ಪು ಮಾಡ್ತಾ ಇದ್ದೀರಂತ. ಆ ಜನರು ಏನು ಮಾಡ್ತಾರೆ? ತನ್ನ ಪಾಪವನ್ನು ಅರ್ಥ ಮಾಡಿಕೊಂಡು ಅವರು ದೇವರ ಹತ್ರ ಅರಿಕೆ ಮಾಡ್ತಾರೆ. ಸೊ ಇದೆಲ್ಲ ಆಗತ್ತೆ. ದೇವರು ಯೋನಾಗೂ ಸಹ ಒಂದು ಏನು ಮಾಡ್ತಾರೆ? ಒಂದು ಪಾಠವನ್ನು ಏನು ಮಾಡ್ತಾರೆ? ಕಲಿಸ್ತಾರೆ. ಇದಾದಮೇಲೆ ಕಲಿಸ್ತಾರೆ ನೆಕ್ಸ್ಟು. ನೋಡಿ, ನೀನು ಇದಕ್ಕೋಸ್ಕರ ಏನೂ ಮಾಡಿಲ್ಲ, ನಿನಗೇ ಅಷ್ಟಿರಬೇಕಾದ್ರೆ ಏನೋ ಒಂದು ಪ್ಲ್ಯಾಂಟ್, ಒಂದು ಗಿಡ ಇಟ್ಕೊಂಡು ದೇವರು ಅವ್ರಿಗೊಂದು ಎಕ್ಸಾಂಪಲ್ ಕೊಡ್ತಾರೆ. ಯೋನ ಅದೆಲ್ಲ ಮುಗಿಸ್ಬಿಟ್ಟು ದೇವ್ರ ಮೇಲೆ ಫುಲ್ ಕೋಪವಾಗಿರ್ತಾರೆ. ಏನಂತ ನೋಡಿ, 4ನೇ ಅಧ್ಯಾಯ 1ನೇ ವಾಕ್ಯದಿಂದ ಓದಿ. ಯೋನ 4ನೇ ಅಧ್ಯಾಯ ವಚನ 1. ಇದರಿಂದ ಯೋನನಿಗೆ ಬಹು ಕರೆಕರೆಯಾಯಿತು. ಅವನು ಸಿಟ್ಟುಕೊಂಡು, ಕರ್ತರು ದೇವರೇ ಲಾಲಿಸು, ನಾನು ಸ್ವಂತ ದೇಶದಲ್ಲಿ ಇರುವಾಗಲೇ ಹೀಗಾಗುವುದೆಂದು ನನಗೆ ಹೇಳಿದ್ದೇನೆ ಅಷ್ಟೇ. ನೀವು ದಯೆಯು ಕನಿಕರವು ದೀರ್ಘಶಾಂತಿಯು ಮಹಾಕೃಪೆಯುಳ್ಳ ದೇವರು, ಮಾಡಬೇಕೆಂದಿದ್ದ ಕೇಡಿಗೆ ಮನಮುರುಗುವರು ಎಂದು ನಾನು ತಿಳಿದೆ ತಾರ್ಷೀಷಿಗೆ ಓಡಿ ಹೋಗಲು ತ್ವರೆಪಟ್ಟೆನು. ಈಗ ಕರ್ತರೆ, ನನ್ನ ಪ್ರಾಣವನ್ನು ತೆಗೆ, ನಾನು ಬದುಕುವುದಕ್ಕಿಂತ ಸಾಯುವುದೇ ಲೇಸು ಎಂದು ವಿಜ್ಞಾಪಿಸಿಕೊಂಡನು. ಅದಕ್ಕೆ ಕರ್ತರು, ನೀನು ಸುಟ್ಟುಕೊಳ್ಳುವುದು ಸರಿಯೇ ಎಂದು ಹೇಳಿದರು. ಓಕೆ ಒಂದು ನಿಮಿಷ ರೀ. ನೋಡಿ, ಈ ಮನುಷ್ಯ ಏನು ಮಾಡ್ತಾ ಇದ್ದಾರೆ ನೋಡಿ. ಯೋನ ಏನಂತ ಮಾತಾಡ್ತಾ ಇದ್ದಾರೆ? ನಾನು ಜೀವಂತವಾಗಿರುವುದಕ್ಕಿಂತ ಸಾಯೋದೇ ಲೇಸು. ಯಾಕೆ ಅವ್ರ ಬಾಯಿಂದ ಮಾತು ಬಂತು? ಯಾಕೆ ಯೋನನ ಬಾಯಿನಿಂದ ಮಾತು ಬಂತು? ಯೋಚನೆ ಮಾಡಿ ನೋಡಿ ಚೆನ್ನಾಗಿ. ಅವ್ರು ಏನು ಹೇಳ್ತಾರೆ ನೋಡಿ, ನೀವು ತುಂಬ ದೀರ್ಘಶಾಂತಿ, ಒಳ್ಳೆ ದೇವ್ರು, ನೀವೇನು ಮಾಡ್ತೀರಿ? ಇದನ್ನು ಮಾಡ್ತೀರಂತ ನನಗೆ ಮೊದಲೇ ಗೊತ್ತಿತ್ತು. ಅದಕ್ಕೆ ನಾನೇನು ಮಾಡ್ತಾಯಿದ್ದೀನಿ? ನೀವು ಅವ್ರಿಗೇನು ಮಾಡಲ್ಲ, ತಪ್ಪು ಏನೋ ಪನಿಷ್ಮೆಂಟ್ ಕೊಡೋಲ್ಲ ಅಂತ ನನಗೆ ಗೊತ್ತು. ಅದಕ್ಕಿಂತ ಏನು ಮಾಡ್ತಾಯಿದ್ದೀನಿ ಇವಾಗ? ದೇವರೇ, ನನ್ನನ್ನು ಜೀವಂತವಾಗಿ ಇಡುವುದಕ್ಕೆ ಬದಲಾಗಿ ಏನು ಮಾಡಬೇಡಿ, ಸಾಯಿಸ್ಬಿಡಿ. ನಮ್ಮ ಜೀವನದಲ್ಲಿ ಪ್ರಾರ್ಥನೆ ಯಾವಾಗ ಬರುತ್ತೆ ಅಂದರೆ, ನಾವು ಕೆಲವು ವಿಷಯಗಳನ್ನ ದೇವ್ರ ಹತ್ರ ಕೇಳ್ತೀವಿ. ದೇವ್ರ ಹತ್ರ ಕೇಳಿದ ಮೇಲೆ ದೇವ್ರು ಕೊಡಲ್ಲ ಅಂತ ಗೊತ್ತಾಗಿದ ತಕ್ಷಣ ಏನು ಬರುತ್ತೆ? ದೇವರೇ, ನನಗಿಷ್ಟು ಕಷ್ಟದಲ್ಲಿ ಬಿಡೋದಕ್ಕೆ ನೀವು ಮಾಡಲ್ಲ ಅಂತ ಗೊತ್ತಾಯಿತು, ಇದೆಲ್ಲ ಮಾಡಲ್ಲ ಅಂತ ಗೊತ್ತಾಯಿತು. ಒಳ್ಳೆ ಆಸೆಗಳಿರ್ಬೋದು. ನಾವು ದೇವ್ರ ಹತ್ರ ಒಳ್ಳೆಯ ವಿಷಯಗಳನ್ನು ಕೇಳಿನೋ ಅದು ಪಡೆದುಕೊಳ್ಳೋಕ್ಕಾಗದೇ ಇರುವಾಗ ನಮ್ಮ ಬಾಯ ಬಿಟ್ಟು ಏನು ಬರುತ್ತೆ? ದೇವರೇ, ಯಾಕಂದರೆ ನೋಡಿ, ಇವಾಗ ನಾವು ದೇವ್ರ ಹತ್ರ ಒಂದು ಎಜುಕೇಷನ್ಗೋಸ್ಕರ ಕೇಳ್ಬೋದು, ಅಥವಾ ಕೆಲಸಕ್ಕೋಸ್ಕರ ಕೇಳ್ಬೋದು, ಅಥವಾ ಬೇರೆ ಬೇರೆ ಚಿಕ್ಕ ಚಿಕ್ಕ ವಿಷಯಗಳಿಗೋಸ್ಕರ, ದೊಡ್ಡ ವಿಷಯಗಳಿಗೋಸ್ಕರ ಕೇಳುವಾಗ ದೇವ್ರ ಹತ್ರ ಹೋಗಿ ನಾವು ಹೇಳ್ತಾ ಇದ್ದೀವಿ, ಅಯ್ಯೋ ದೇವರೇ, ನಾನು ಇದೆಲ್ಲ ಮಾಡಿದ್ರೆ ನೀವು ಮಾಡಲ್ಲ ಅಂತ ಗೊತ್ತು, ನಾನೇನು ಮಾಡ್ತೀನಿ, ನಾನು ಇದಕ್ಕಿಂತ ಏನು ಮಾಡಬೇಡಿ, ಸಾಯಿಸ್ಬೇಡಿ. ಯಾಕಂದರೆ ಅವ್ರ ಮನಸ್ಸಲ್ಲಿ ಏನು ನೋಡ್ತಾ ಇದೆ? ಯೋನನ ಮನಸ್ಸಲ್ಲಿ ನಾನು ಹೇಳುವುದನ್ನು ದೇವರು ಕೇಳಿಸ್ಕೊಳ್ತಾ ಇಲ್ಲ. ಅವ್ರ ಮನಸ್ಸಲ್ಲಿ ಏನಿದೆ? ನಾನು ಏನೇ ಹೇಳಿದ್ರು, ನಾನು ಏನೇ ಪ್ರಾರ್ಥನೆ ಮಾಡಿದ್ರು ದೇವರಿಗೆ ಏನಾಗ್ತಾ ಇಲ್ಲ? ಕೇಳಿಸ್ತಾ ಇಲ್ಲ. ನೋಡಿ, ನಮ್ಮ ಎಲ್ಲರಿಗೂ, ಎಲ್ಲ ಮನುಷ್ಯರಿಗೂ ಇರುವಂಥ ಒಂದು ಆಸೆ, ಒಂದು ಇಷ್ಟ ಏನಂದರೆ, ನಾವು ಹೇಳುವುದನ್ನು ಯಾರಾದರೂ ಕೇಳಿಸ್ಕೊಬೇಕು. ಕೇಳಿಸ್ಕೊಳ್ಳುವುದಂದರೆ ನಾವು ಹೇಳೋದನ್ನು ಕೇಳಿಸ್ಕೊಂಡು ಆ ವಿಷಯವನ್ನು ಮಾಡುವುದು. ನಾವೆಲ್ಲರಿಗೂ ಇರುವಂಥ ಒಂದು ವಿಷಯ ಏನದು? ಒಂದು ಆಸೆ.
ಇದರಲ್ಲೂ ದೇವರು ನಾವು ಹೇಳುವುದನ್ನು ಕೇಳಿಸ್ಕೊಂಡು ಉತ್ತರ ಕೊಟ್ಟರೆ ಇರೋದಲ್ಲೂ ಏನಾಗುತ್ತೆ, ಸಂತೋಷ ಹೆಚ್ಚಾಗತ್ತೆ. ಯಾಕಂದರೆ ನನ್ನ ಪ್ರಾರ್ಥನೆಗಳು ನಾನು ನೋಡಿದ್ದೀನಿ ಅಥವಾ ಬೇರೆಯವ್ರ ಪ್ರಾರ್ಥನೆಗಳು ನೋಡಿದ್ದು ಏನು ಹೇಳ್ತೀವಿ, ದೇವರೇ ನನ್ನ ಅಪ್ಪ ಥರ ಇದ್ದೀರಾ. ನಾನು ಒಂದು ತಂದೆ ಹತ್ರ ಹೋಗಿ ಕೇಳುವಾಗ ನಾವೇನು ಹೇಳ್ತಾ ಇದ್ದೀವಿ, ಓ ದೇವರೇ ನನ್ನ ಅಪ್ಪ ಥರ ಇದ್ದಾರೆ, ನೀವು ಇದನ್ನೇನು ಮಾಡಿಕೊಡಿ ಅಂತ ಎಷ್ಟೋ ಜನ ಪ್ರಾರ್ಥನೆ ಮಾಡ್ತೀವಿ. ಆದರೆ ಅಂಥ ಪ್ರಾರ್ಥನೆಗಳಲ್ಲೂ ಕೆಲವು ಪ್ರಾರ್ಥನೆಗಳನ್ನು ದೇವರು ಉತ್ತರ ಕೊಡದೇ ಇರುವಾಗ ಅಥವಾ ಅವರು ಇಷ್ಟ ಬಂದಂಗೆ ಮಾಡುವಾಗ, ನಮ್ಮ ಇಷ್ಟ ಬಂದಂಗಲ್ಲ, ಅವರು ನಿರ್ಧರಿಸಿರುವಂಥ ಹಾಗೆ ಮಾಡುವಾಗ ನಾವೇನಾಗ್ತೀವಿ, ದೇವರೇ ಯಾರೂ ಕೇಳ್ತಾ ಇಲ್ಲ, ನೀವು ನನ್ನ ಮಾತನ್ನು ಕೇಳ್ತಾ ಇಲ್ಲ, ನನಗೇನು ಮಾಡಿಬಿಡಿ, ಸಾಯಿಸ್ಬಿಡಿ, ನಾನು ಈ ರೀತಿ ಜೀವಂತವಾಗಿರುವುದಕ್ಕೆ ಸತ್ರೂ ಪರವಾಗಿಲ್ಲ. ಯೋನನ ಮನಸ್ಸಲ್ಲಿರುವುದು ಇದೆ. ಏನು ಹೇಳ್ತಾ ಇದ್ದಾರೆ, ಯಾರೂ ನಾನು ಹೇಳುವುದನ್ನು ಕೇಳಲ್ಲ, ನೀವೂ ಏನು ಮಾಡ್ತಾ ಇಲ್ಲ, ನಾನು ಹೇಳೋದು ಕೇಳಲ್ಲ, ನನ್ನನ್ನು ಏನು ಮಾಡಿದ್ದೀರಾ, ಫೋರ್ಸ್ ಮಾಡಿ ಈ ಜಾಗದಲ್ಲಿ ಏನು ಮಾಡಿದ್ದೀರಾ, ತಂದು ಹಾಕಿದ್ದೀರಾ. ನಾನೇನು ಮಾಡಿದ್ದೀರಾ, ಫೋರ್ಸ್ ಮಾಡಿದ್ದೀರಾ. ನಾನು ಇಲ್ಲಿ ಬರೋಕ್ಕೆ ಇಷ್ಟನೇ ಇಲ್ಲ, ಆದರೆ ನೀವೇನು ಮಾಡ್ತಾಯಿದ್ದೀರಾ, ಫೋರ್ಸ್ ಮಾಡಿ ನಾನು ಕರ್ಕೊಂಬರ್ತಾಯಿದ್ದೀರಾ. ನಮಗೇನು ಎಲ್ರಿಗೂ ಏನು ಆಸೆ, ದೇವರೇ ನಾನು ಹೇಳೋದನ್ನು ಕೇಳಿ ನನ್ನ ಇಷ್ಟ ಬಂದಂಗೆ ದೇವ್ರು ಮಾಡಿದ್ರೆ ದೇವರು ಒಳ್ಳೆಯವರಲ್ಲ, ದೇವ್ರು ನಾನು ಇಷ್ಟ ಬಂದಂಗೆ ಮಾಡಬೇಕು, ಅಷ್ಟೇ ನಮ್ಮೆಲ್ರಿಗೂ ಆಸೆ. ಯಾಕಂದರೆ ನೋಡಿ ಯೋನಾನು ಸಹ ಎಷ್ಟು ಹುಷಾರಾಗಿ ಪ್ರಾರ್ಥನೆ ಏನು ಹೇಳ್ತಾರೆ, ದೇವರೇ ನೀವು ತುಂಬ ಒಳ್ಳೆಯವರು, ಅದರಿಂದ ಏನು ಮಾಡ್ತಾಯಿದ್ದೀರಾ, ನಿಮ್ಮನ್ನು ನಾನು ಸಾಯಿ ಅಂತ ಹೇಳೋಕ್ಕಾಗಲ್ಲ, ನನಗೇನು ಮಾಡಿಬಿಡಿ, ಸಾಯಿಸ್ಬಿಡಿ. ಯಾಕಂದರೆ ನೀವು ಹೇಳೋದನ್ನು ನಾನು ಕೇಳಿ ನಡೆಯೋಕ್ಕೆ ನನ್ನಿಂದ ಆಗ್ತಾಯಿಲ್ಲ. ಅದೇ ಅವರ ಪ್ರಾರ್ಥನೆ. ಏನು ಹೇಳ್ತಾರೆ ನೋಡಿ, ನಾನೇನು ಮಾಡ್ತೇನೆ, ನೀವು ತುಂಬ ಒಳ್ಳೆಯವರು, ನೀವೇನು ಮಾಡ್ತೀರಾ, ಅವರು ಕ್ಷಮೆ ಕೇಳಿದ್ರೆ ನೀವು ಕ್ಷಮೆ ಕೊಟ್ಬಿಡ್ತೀರಾ. ಅದರಿಂದ ನಾನು ಏನು ಮಾಡಿ, ಇವಾಗ ದೇವರೇ ನನ್ನನ್ನು 3ನೇ ವಾಕ್ಯದಲ್ಲಿ ಏನು ಹೇಳ್ತಾರೆ, ಇವಾಗ ನನ್ನನ್ನು ಸಾಯಿಸ್ಬಿಡಿ. ನೀವು ಹೇಳುವುದನ್ನು ನಾನು ಮಾಡುವುದಕ್ಕೆ ಬದಲಾಗಿ ನನ್ನನ್ನೇನು ಮಾಡಿ ಸಾಯಿಸ್ಬಿಡಿ. ನೀವು ಹೇಳುವ ದಾರಿಯಲ್ಲಿ ನಾನು ನಡೆಯೋದಕ್ಕೆ ಬದಲು ಅಥವಾ ನೀವು ತೋರಿಸುವುದಕ್ಕೆ ಬದಲಾಗಿ ನನ್ನನ್ನೇನು ಮಾಡಿಬಿಡಿ, ಬೆಸ್ಟು ಏನು ಮಾಡಿ ಸಾಯಿಸ್ಬಿಡಿ. ಯಾಕಂದರೆ ಆವಾಗಲಾದರೂ ನನ್ನ ಇಷ್ಟ ಬಂದಾಗ ನಾನೇನು ಮಾಡ್ಬೋದು, ಅಟ್ಲೀಸ್ಟ್ ನೀವು ಹೇಳುವ ಆ ಒಂದು ಕಷ್ಟವಾದ ದಾರಿಯಲ್ಲಿ ನಡಿಬೇಕು ಅಂತ ಅವಶ್ಯಕತೆ ಇರಲ್ಲ. ಅಷ್ಟೇ ಅವ್ರು ಹೇಳ್ತಾ ಇರೋದು. ಆವಾಗ ದೇವ್ರು ನೋಡಿ 4ನೇ ವಾಕ್ಯದಲ್ಲಿ ಕೇಳ್ತಾರೆ, ಅದಕ್ಕೆ ಕರ್ತರು, ನೀನು ಸಿಟ್ಟುಗೊಳ್ಳುವುದು ಸರಿಯೋ ಎಂದು ಕೇಳಿದರು. ಆನಂತರ ಯೋನನು ಪಟ್ಟಣವನ್ನು ಬಿಟ್ಟು ಅದರ ಮೂಡಲಲ್ಲಿ ಒಂದು ಗುಡಿಸಲನ್ನು ಮಾಡಿಕೊಂಡು ಪಟ್ಟಣವು ಏನಾಗುವುದು ಎಂದು ನೋಡುತ್ತಾ ಅದರ ನೆರಳಿನಲ್ಲಿ ಕೂತುಕೊಂಡಿದ್ದನು. ಆಗ ದೇವರಾದ ಕರ್ತರು ಯೋನನ ಮೇಲ್ಗಡೆ ಒಂದು ಸೊರೆಗಿಡವು ಹಬ್ಬಿ ಅವನ ತಲೆಗೆ ನೆರಳಾಗಿ ಅವನ ಕರೆಕರೆಯನ್ನು ತಪ್ಪಿಸುವಂತೆ ಏರ್ಪಡಿಸಿದರು. ಆ ಸೊರೆಗಿಡದಿಂದ ಯೋನನಿಗೆ ಬಹು ಸಂತೋಷವಾಯಿತು. ಮಾರನೆಯ ಅರುಣೋದಯದಲ್ಲಿ ದೇವರು ಒಂದು ಹುಳಕ್ಕೆ ಅಪ್ಪಣೆ ಮಾಡಿದರು. ಅದು ಸೊರೆಗಿಡವನ್ನು ಒಡೆಯಲು ಒಣಗಿ ಹೋಯಿತು. ಸೂರ್ಯನು ಹುಟ್ಟಿದಾಗ ದೇವರು ಬಿಸಿಯಾದ ಮೂಡಣ ಗಾಳಿಯನ್ನು ಏರ್ಪಡಿಸಿದರು. ಬಿಸಿಲು ಯೋನನ ತಲೆಗೆ ಒಡೆಯಲು ಅವನು ಮೂರ್ಛೆ ಹೋಗುವವನಾಗಿ, ನಾನು ಬದುಕುವುದಕ್ಕಿಂತ ಸಾಯುವುದೇ ಲೇಸು ಎಂದು ಮರಣವನ್ನು ಕೇಳಿಕೊಂಡನು. ಆಗ ದೇವರು ಯೋನನನ್ನು, ನೀನು ಸೋರೆಗಿಡಕ್ಕಾಗಿ ಸಿಟ್ಟುಗೊಳ್ಳುವುದು ಸರಿಯೋ ಎಂದು ಕೇಳಲು ಯೋನನು ಮರಣವಾಗುವಷ್ಟು ಸಿಟ್ಟುಗೊಳ್ಳುವುದು ಸರಿ ಎಂದು ಉತ್ತರ ಕೊಟ್ಟರು. ಅದಕ್ಕೆ ಕರ್ತರು, ನೀನು ಆ ಸೋರೆಗಿಡಕ್ಕಾಗಿ ಕಷ್ಟಪಡಲಿಲ್ಲ, ಬೆಳೆಸಲಿಲ್ಲ. ಅದು ಒಂದು ರಾತ್ರಿಯಲ್ಲಿ ಹುಟ್ಟಿ ಒಂದು ರಾತ್ರಿಯಲ್ಲಿ ನಾಶವಾಯಿತು. ಇಂಥ ಗಿಡಕ್ಕಾಗಿ ನೀನು ಕನಿಕರ ಪಟ್ಟಿರುವಲ್ಲಿ ಎಡಗೈ ಬಲಗೈ ತಿಳಿಯದ 1,20,000 ನರಪ್ರಾಣಿಗಳ ಬಹು ಪಶುಗಳು ಉಳ್ಳ ಆ ದೊಡ್ಡ ಪಟ್ಟಣವಾದ ನಿನವೆಗಾಗಿ ನಾನು ಕನಿಕರ ಮಾಡಬಾರದೆ ಎಂದರು. ಆಮೇನ್. ಆಮೇನ್. ನೋಡಿ, ದೇವರು ಯಾವ ರೀತಿಯ ಎಕ್ಸಾಂಪಲ್ ಕೊಡ್ತಾ ಇದ್ದಾರೆ ಯೋನನ ನೋಡಿ. ಅವನ ಹತ್ರ ಏನಾಗುತ್ತೆ, ಒಂದು ಗಿಡ ಬರುತ್ತೆ, ಒಂದು ಫುಲ್ಲಾಗಿ ಏನಾಗುತ್ತೆ, ಬೆಳೆಯುತ್ತೆ. ಅದೆಲ್ಲ ಆದಮೇಲೆ ನೆಕ್ಸ್ಟ್ ಡೇ ಏನಾಗ್ತಾಯಿದೆ, ಅದು ಸತ್ತೋಗುತ್ತೆ. ದೇವ್ರು ಅದನ್ನು ಅಪ್ಪಣೆ ಕೊಟ್ಟು ಅದು ಸತ್ತೋಗುತ್ತೆ. ನೆಕ್ಸ್ಟ್ ಏನಾಗುತ್ತೆ, 8ನೇ ವಾಕ್ಯದಲ್ಲಿ ದೇವ್ರು ಏನು ಮಾಡ್ತಾಯಿದ್ದಾರೆ, ಫುಲ್ ಬಿಸಿಲು. ಅವತ್ತು ಏನು ಮಾಡ್ತಾಯಿದ್ದಾರೆ, ಫುಲ್ ಬಿಸಿಲು ಕೊಡಬೇಕಾದ್ರೆ ಇವನ ತಿರುಗಿ ಏನು ಹೇಳ್ತಾ ಇದ್ದಾರೆ ನೋಡಿ, ನಾನು ಜೀವಂತವಾಗಿರೋದಕ್ಕೆ ಬದಲು ಸತ್ತೋಗೋದೆ ಮೇಲು. 3 ಸತಿ ಹೇಳ್ತಾರೆ ಕಂಪ್ಲೀಟಾಗಿ ಇದನ್ನು ಓದಬೇಕಾದ್ರೆ. 9ನೇ ವಾಕ್ಯದಲ್ಲಿ ಏನು ಹೇಳ್ತಾರೆ ನೋಡಿ, ನೀನು ಏನು ದೇವರೇ 9ನೇ ವಾಕ್ಯ ಓದಿ. ನೀವು ಸೋರೆಗಿಡಕ್ಕಾಗಿ ಸಿಟ್ಟುಗೊಳ್ಳುವುದು ಸರಿಯೇ ಎಂದು ಕೇಳಲು ಯೋನನು ಮರಣವಾಗುವಷ್ಟು ಸಿಟ್ಟುಗೊಳ್ಳುವುದು ಸರಿ ಎಂದು ಉತ್ತರ ಕೊಟ್ಟರು. ನೋಡಿ, ಮರಣವಾಗುವಷ್ಟು ಸಿಟ್ಟುಗೊಳ್ಳುವುದು ಸರಿ 3 ಸತಿ ಹೇಳ್ತಾರೆ ಯೋನ. ಏನಂತ, ನಾನು ಸಾಯುವಷ್ಟು ಕೋಪ ಪಟ್ಟರೂ ತಪ್ಪಿಲ್ಲ ಅಂತ ಹೇಳ್ತಾ ಇದ್ದಾರೆ. ಏನಕ್ಕೋಸ್ಕರ, ಒಂದು
ಮರಕ್ಕೋಸ್ಕರ. ಕೇವಲ ಒಂದು ಮರಕ್ಕೋಸ್ಕರ, ಕೇವಲ ಒಂದು ಗಿಡಕ್ಕೋಸ್ಕರ ಯೋನ ಏನಂತ ಹೇಳ್ತಾ ಇದ್ದಾರೆ, ನಾನು ಇಷ್ಟು ಕೋಪ ಬರ್ತಾ ಇದೆ ಅವ್ರಿಗೆ. ಏನಂತ, ಯಾಕೆ ಅದಕ್ಕೆ ಮೊದಲು ಏನಾಗಿತ್ತು, ಆ ಒಂದು ಮರ ಏನು ಮಾಡ್ತು, ತುಂಬ ಕಂಫರ್ಟಬಲಾಗಿ ಯೋನಾನ ಎತ್ಕೊಂಡಿತ್ತು. ನೆಕ್ಸ್ಟ್ ಡೇನೇ ವಿಷಯ ದೇವರು ಅವನ ಹತ್ರದಿಂದ ತೆಗೆದಿದ್ದ ತಕ್ಷಣ ಯೋನ ಏನು ಮಾಡ್ತಾ ಇದ್ದಾರೆ, ದೇವರೇ ಮರಣ ಬಂದ್ರೂ ಪರವಾಗಿಲ್ಲ, ಇದಕ್ಕೆ ಬದಲು ಸತ್ತೋದ್ರೂ ಪರವಾಗಿಲ್ಲ. ನೋಡಿ, ದೇವರ ಒಂದು ಒಳ್ಳೆಯ ವಿಷಯನ ಅವನ ಜೀವನದಲ್ಲಿ, ಅವನು ದೇವ್ರ ಹತ್ರ ಒಂದು ಕ್ವಶನ್ ಕೇಳ್ತಾ ಇದ್ದಾರೆ, ದೇವರೇ ಇದಕ್ಕೆ ಬದಲು ನಾನು ಸತ್ತೋದ್ರೂ ಪರವಾಗಿಲ್ಲ ಅಂತ. ಕರೆಕ್ಟಾಗಿ ದೇವರು ಆ ಕಾಲದಲ್ಲಿ ಏನು ಮಾಡ್ತಾ ಇದ್ದಾರೆ, ಅವನಿಗೊಂದು ಮರವನ್ನು ಕೊಟ್ಟು ಅವನು ಆ ಒಳ್ಳೆತನವನ್ನು, ಒಂದು ಕಂಫರ್ಟ್ನ ತೋರಿಸಿ ನೆಕ್ಸ್ಟ್ ಮೂಮೆಂಟ್ ಏನು ಮಾಡ್ತಾ ಇದ್ದಾರೆ, ನೆಕ್ಸ್ಟ್ ಡೇನೇ ತೆಗೆದುಬಿಡ್ತಾ ಇದ್ದಾರೆ. ತೆಗೆದಿದ ತಕ್ಷಣ ಅವ್ನಿಗೇನು ಬರ್ತಾ ಇದೆ, ಅಷ್ಟು ಕೋಪ, ಸಿಟ್ಟು. ಏನಂತ, ನಾನು ಸಾಯುವುದಕ್ಕಿಂತ ಒಳ್ಳೆಯದು. ಇದಕ್ಕೆ ಮುಂಚೆ ನಡೆದಿದ್ದಕ್ಕೂ ಅಷ್ಟು ಡಿಫ್ರೆನ್ಸ್ ಇಲ್ಲ. ನೋಡಿ, 3ನೇ ವಾಕ್ಯದಲ್ಲಿ ಏನು ಮಾಡ್ತಾಯಿದ್ರೆ ಯೋನ, ದೇವರೇ ನೀವು ಒಳ್ಳೆಯವರು, ಇದೆಲ್ಲ ಮಾಡ್ತೀರಾ, ಅದರಿಂದ ನನ್ನೇನು ಮಾಡಿ, ನನ್ನ ಇಷ್ಟಕ್ಕೆ ಬಂದ ಹಾಗೆ ನೀವು ಮಾಡಿಲ್ಲ, ಅಥವಾ ನಾನು ನಿಮಗೆ ಹೇಳ್ದೆ ನೀವೇನು ಮಾಡಿಲ್ಲ, ನಾನು ಹೇಳುವುದನ್ನು ಕೇಳಿಸ್ಕೊಂಡಿಲ್ಲ ಅಂತ ಅವ್ರಿಗೆ ಫಸ್ಟ್ ಕೋಪ ಬರ್ತಾಯಿದೆ. ಸೆಕೆಂಡ್ ಏನು ಕೋಪ ಬರ್ತಾಯಿದೆ, ದೇವರು ಏನು ಮಾಡ್ತಾಯಿದ್ದಾರೆ, ಅವನ ಕಂಫರ್ಟ್ನ ಅವನಿಗೆ ತೋರಿಸಿ ಏನು ಮಾಡ್ತಾಯಿದ್ದಾರೆ, ತಿರುಗಿ ಅದನ್ನು ತೆಗಿತಾ ಇದ್ದಾರೆ. ನಾವು ತುಂಬ ಕಷ್ಟದಲ್ಲಿರಬೇಕಾದ್ರೆ ದೇವರೇ ಏನೂ ವರ್ಕೌಟ್ ಆಗ್ತಾಯಿಲ್ಲ ಜೀವನದಲ್ಲಿ, ಏನಾಗ್ತಾಯಿಲ್ಲ, ಸರಿಯಾಗಿ ನಡೀತಾ ಇಲ್ಲ ಅಂತ ಹೇಳ್ಬೇಕಾದ್ರೆ, ಅಂಥ ಕಾಲದಲ್ಲಿ ನಾವು ದೇವ್ರ ಹತ್ರ ಏನು ಹೇಳ್ತೀವಿ, ದೇವರೇ ನಾನು ಸತ್ತೋದ್ರೂ ಪರವಾಗಿಲ್ಲ ಅಂತ ಹೇಳ್ಬೇಕಾದ್ರೆ, ದೇವ್ರು ನಮಗೆ ಸ್ವಲ್ಪ ಆಶೀರ್ವಾದವನ್ನು ಕೊಟ್ಟು ಏನು ಮಾಡ್ತಾರೆ, ತೋರಿಸ್ತಾರೆ, ಈ ಆಶೀರ್ವಾದ ಇದ್ದರೆ ಇಷ್ಟು ಸಂತೋಷವಾಗಿರ್ತೀವಿ ಅಂತ. ಆದರೆ ಆ ಆಶೀರ್ವಾದವನ್ನು ಸಹ ದೇವ್ರಿಗೆ ಕೊಟ್ಟು ಏನು ಮಾಡಿಬಿಡ್ತಾರೆ, ತೆಗೆದುಬಿಡ್ತಾರೆ. ಏನಕ್ಕೋಸ್ಕರ, ನಾವು ತಿರುಗಿ ಇನ್ನೂ ದುಃಖ ಪಡಬೇಕಾದ್ರೆ ಆವಾಗ ನಾವು ದೇವ್ರ ಹತ್ರ ಹೋಗ್ತೀವಲ್ಲ. ಫಸ್ಟ್ ಟೈಮ್ ನಾವು ದೇವ್ರ ಹತ್ರ ಹೋಗುವಾಗ ನಾವು ಏನು ಮಾಡ್ತೀವಿ, ನಮ್ಮ ಮನಸ್ಸಿನ ಆಳದಿಂದ ಏನು ಮಾಡಿಬಿಡ್ತೀವಿ, ಕೋಪ ಪಡ್ತೀವಿ. ಆದರೆ 2ನೇ ಸತಿ ಇನ್ನೂ ನಾವು ಕೆಳಗಡೆ ಹೋಗಿರ್ಬೇಕಾದ್ರೆ, ಇನ್ನೂ ನಮ್ಮ ಮನಸ್ಸು ಏನಾಗಿದೆ, ಇನ್ನೂ ನೋವಲ್ಲಿ ಇರಬೇಕಾದ್ರೆ, 2ನೇ ಸತಿ ಹೋಗ್ಬೇಕಾದ್ರೆ ಏನಾಗ್ತಾ ಇದೆ, ಇನ್ನೂ ಹೆಚ್ಚಾಗಿ ಕೋಪ ಇರಬೇಕಾದ್ರೆ ದೇವ್ರು ಏನು ಮಾಡ್ತಾಯಿದ್ದಾರೆ, ಒಂದು ಉದಾಹರಣೆ ಕೊಡ್ತಾಯಿದ್ದಾರೆ. ನೀನೇನು ಮಾಡಿಲ್ಲ, ಗಿಡವನ್ನು ನೀನು ಪ್ಲಾಂಟ್ ಮಾಡಿಲ್ಲ, ಏನೂ ಮಾಡಿಲ್ಲ, ಆದರೆ ಅದಕ್ಕೇ ನೀನೆಷ್ಟು ಕೋಪ ಬರಬೇಕಾದ್ರೆ ನಿನಿವೆ ಜನರಿಗೋಸ್ಕರ ನನಗೆಷ್ಟು ಕೋಪ ಬರಬೇಕು. ಅಲ್ಲೆಲೂಯ. ಇದು ನಾವೆಲ್ಲಿ ಅರ್ಥ ಮಾಡ್ಕೊಬೇಕಂದ್ರೆ, ನೋಡಿ, ದೇವರು ನಮ್ಮ ಜೀವನದಲ್ಲಿ ಆ ಒಂದು ಕಂಫರ್ಟ್, ಒಳ್ಳೆಯ ವಿಷಯಗಳನ್ನು ಆಶೀರ್ವಾದವಾಗಿ ಕೊಡುವಾಗ ನಮಗೆ ಒಳ್ಳೆಯದಾಗತ್ತೆ ಅಂತ ನಮ್ಮ ನಂಬಿಕೆ ಇದೆ. ಆದರೆ ನಾವು ದೇವರಲ್ಲಿ ಆ ನಂಬಿಕೆ ಇಡಬೇಕಾದ್ರೆ ದೇವರಿನ ಮೇಲೆ ಅವರಿಗೋಸ್ಕರ ನಂಬಿಕೆ ವಿಶ್ವಾಸ ಇಡ್ತಾ ಇದ್ದೀವ, ಅಥವಾ ಅವ್ರು ಕೊಡುವಂಥ ವಿಷಯಗಳಿಗೋಸ್ಕರ ನಂಬಿಕೆ ವಿಶ್ವಾಸ ಇಡ್ತಾ ಇದ್ದೀವ? ನಾವೇನು ಅಂದ್ಕೊಳ್ತೀವಿ ಅಂದರೆ, ನಾನೇ ಎಷ್ಟು ಸತಿ ಅಂದ್ಕೊಂಡಿದ್ದೀನಿ ದೇವ್ರ ಮೇಲೆ ವಿಶ್ವಾಸ ಬೆಳಿಬೇಕಂದ್ರೆ ದೇವ್ರು ಕೊಡುವಂಥ ವಿಷಯಗಳೇನು ಅವ್ರ ಮೇಲೆ ವಿಶ್ವಾಸವನ್ನು ಹೆಚ್ಚು ಮಾಡಿಸುತ್ತೆ ಅಂತ. ವಿಶ್ವಾಸ ಹೆಚ್ಚು ಮಾಡಿಸುತ್ತೆ, ಹೌದು. ದೇವ್ರ ಮೇಲೆ ನಂಬಿಕೆ ಹೆಚ್ಚು ಮಾಡಿಸುತ್ತೆ, ಟ್ರಸ್ಟ್. ನಾನು ಎಲ್ಲ ವಿಷಯಗಳನ್ನು ದೇವ್ರ ಹತ್ರ ಕೇಳಬೇಕು ಅಂತ. ಆದರೆ ದೇವ್ರ ಜೊತೆ ಇರುವಂಥ ಸಂಬಂಧ ಆಗಲಿ, ಅವ್ರ ಮೇಲೆ ಇರುವಂಥ, ಅವರ ಮೇಲೆ ಇರುವಂಥ ವಿಶ್ವಾಸ, ಪ್ರೀತಿ ಆಗಲಿ, ದೇವರು ಕೊಡುವಂಥ ವಿಷಯಗಳಿಂದ ಹೆಚ್ಚಾಗಲ್ಲ. ದೇವರು ಏನೇ ನಮ್ಮ ಜೀವನದಲ್ಲಿ ಕೊಟ್ಟರು ಅವ್ರ ಮೇಲೆ ಇರುವಂಥ ವಿಶ್ವಾಸ ಏನಾಗಲ್ಲ, ಅವರಿಗೋಸ್ಕರ ಇರುವಂಥ ವಿಶ್ವಾಸ ಏನಾಗಲ್ಲ, ಹೆಚ್ಚಾಗಲ್ಲ. ಅವರಿಗೋಸ್ಕರ ಇರುವಂಥ ಪ್ರೀತಿ ಏನಾಗಲ್ಲ, ಹೆಚ್ಚಾಗಲ್ಲ. ಅವ್ರ ಮೇಲೆ ರೆಸ್ಪೆಕ್ಟ್ ಜಾಸ್ತಿ ಆಗ್ಬೋದು. ದೇವರೇ ಏನು ಕೊಟ್ಟರು, ನನಗೇನು ಕೇಳಿದ್ರು ಕೊಟ್ಟುಬಿಡ್ತಾರೇನೋ ಅಂತ ಹೆಚ್ಚಾಗ್ಬೋದು. ಆದರೆ ದೇವ್ರು ನಮ್ಮ ಜೀವನದಲ್ಲಿ ಏನಾಗಿರಲ್ಲ, ಅವ್ರು ಅಲ್ಟಿಮೇಟ್ ಅಥಾರಿಟಿ ಆಗಿರೋ. ಯಾಕಂದರೆ ನೋಡಿ, ಸೌಲಿನ ಜೀವನದಲ್ಲೂ ಸಹ ದೇವರು ಇಸ್ರೇಲ್ ಜನರು ಏನು ಕೇಳಿದ್ರು ಏನು ಮಾಡ್ತಾಯಿದ್ರು, ಅವರಿಗೆ ದಯಪಾಲಿಸಿ ಸರಿಯಾದ ಸಮಯದಲ್ಲಿ ಏನು ಮಾಡಿದ್ರು, ಕೊಡ್ತಾಯಿದ್ರು. ಆದರೆ ಅವ್ರಿಗೇನು ಬೇಕಾಗಿತ್ತು, ಒಂದು ರಾಜ. ಯಾಕೆ, ಆ ಮನುಷ್ಯ ದೇವರಾದರೂ ಕಾಣಿಸಲ್ಲ, ಅವರ ಸಮಯದಲ್ಲಿ ಏನು ಮಾಡ್ತಾರೆ. ಒಂದು ರಾಜ ಆದರೆ ಆ ಸಮಯಕ್ಕೆ ಕರೆಕ್ಟಾಗಿ ಅವನೇನು ಮಾಡ್ತೀವಿ, ಯಾವಾಗಲೂ ಏನಿರ್ತಾನೆ. ಯಾಕಂದ್ರೆ ಒಂದು ರಾಜನ ಹತ್ರ ಹೋಗಿ ಯಾವುದೇ ವಿಷಯ ಕೇಳಿದ್ರು ಏನು ಮಾಡಿಬಿಡ್ತಾನೆ, ಕರೆಕ್ಟಾಗಿ ಅವಾಗ ಏನು ಮಾಡ್ತಾನೆ, ಆನ್ಸರ್ ಕೊಟ್ಬಿಡ್ತಾನೆ. ನಾವೇನು ಮಾಡ್ತೀವಿ, ತಕ್ಷಣ ಸಿಗುವಂಥ ಒಂದು ವಿಷಯಕ್ಕಾಗಿ ಸಮಯ ತಗೊಳ್ಳುವಂಥ ದೇವರ ನಿರ್ಧಾರವನ್ನು ಏನು ಮಾಡಿಬಿಡ್ತೀವಿ, ದೂರ ಮಾಡ್ತೀವಿ. ಹಲ್ಲೆಲೂಯಾ. ತಕ್ಷಣ ಸಿಗುವಂಥ ಉತ್ತರಕ್ಕಾಗಿ ನಾವೇನು ಮಾಡ್ತೀವಿ, ದೇವರ ಲಾಂಗ್ ಟರ್ಮ್ ಪ್ಲ್ಯಾನ್ನ ನಾವೇನು ಮಾಡ್ತೀವಿ, ದೂರ ಬಿಟ್ಬಿಡ್ತೀವಿ. ದಾವೀದನ ಜೀವನದಲ್ಲೂ ತಕ್ಷಣ ಸಿಕ್ಕುವಂಥ ಸುಖಕ್ಕಾಗಿ ದೇವರನ್ನೇ ಏನು ಮಾಡ್ತಾ ಇದ್ದಾರೆ, ದೂರ ಮಾಡ್ತಾರೆ, ನಿರ್ಧರಿಸ್ತಾ ಇದ್ದಾರೆ. ಏನು ಮಾಡ್ತಾರೆ, ಇಲ್ಲ ದೇವರು ಅನ್ನುವಂಥ ಒಂದು ವಿಷಯವನ್ನೇ ಏನು ಮಾಡ್ತಾ ಇದ್ದಾರೆ, ಅವರು ಮೈಂಡಿಂದ ದೂರ ಮಾಡ್ಕೊಳ್ತಾರೆ. ತಕ್ಷಣ ಸಿಗುವಂಥ ರಿಲೀಫ್ಗಾಗಿ ನೋಡಿ, ಸೌಲಿನ ಬಳಿಯಿಂದ ದಾವೀದನು ಓಡಬೇಕಾದ್ರೆ ಏನು ಮಾಡ್ತಾ ಇದ್ದಾನೆ, ತಕ್ಷಣ ಸೌಲಿನಿಂದ ನನಗೇನು ಬೇಕು, ಬಿಡುಗಡೆ ಬೇಕು, ಅದಕ್ಕೆ ಏನು ಮಾಡ್ತಾ ಇದ್ದಾನೆ, ಓಡ್ತಾನೆ. ಅವನಿಗೆ ಆ ತಕ್ಷಣ ರಿಲೀಫ್ಗೋಸ್ಕರ ನಾವೇನು ಮಾಡ್ತೀವಿ, ಎಷ್ಟೋ ಸತಿ ಆ ಸಮಯದಲ್ಲಿ ನನಗೆ ದೇವರೇ ಕರೆಕ್ಟಾಗಿ ಬೇಕು ಅಂತಲೇ ನಮ್ಮ ಕಣ್ಮುಂದೆ ತೋರಿಸುವಂಥ ದಾರಿಗಳನ್ನ ಏನು ಮಾಡ್ಕೊಳ್ತೀವಿ, ಆಯ್ದುಕೊಂಡ್ಬಿಡ್ತೀವಿ. ನಾವೇನು ಮಾಡಲ್ಲ, ದೇವರಿಗೋಸ್ಕರ
ಕಾದಿರಲ್ಲ. ಅಲ್ಲೆಲೂಯ. ಯಾಕಂದರೆ ಸಾಮ್ಯಲ್ ಹೋಗಿದ್ರೆ ಸಾಮ್ಯಲ್ನ ಜಾಗದಲ್ಲಿ ದೇವ್ರು ಏನು ಮಾಡ್ತಾಯಿದ್ರು, ಬೇರೆ ಯಾರನ್ನಾದರೂ ಎಬ್ಬಿಸ್ತಾಯಿದ್ರು. ಆದರೆ ನಮಗೇನು ಬೇಕಾಗಿತ್ತು, ಸಾಮ್ಯಲ್ ಬದಲಾಗಿ ಒಂದು ರಾಜ. ಅಲ್ಲೆಲೂಯ. ಯಾಕಂದರೆ ನೋಡಿ, ಸಾಮ್ಯಲನ್ನು ಹೋದ ಮೇಲೆ ದಾವೀದನು ಒಂದು ಒಳ್ಳೆ ರಾಜ ಇರ್ತಾನೆ, ಸಾಲೋಮೋನು ಪರವಾಗಿಲ್ಲ. ಆದರೆ ಆ ರೀತಿ ಏನಾಗ್ತಾ ಇದೆ, ಎಲ್ಲ ಕೆಟ್ಟ ಕೆಟ್ಟ ರಾಜರಾಗಿ ಬರ್ತಾಯಿದ್ರು. ಯಾಕಂದರೆ ಯಾರೂ ಪ್ರವಾದಿ ಆಗಿರಲ್ಲ. ದಾವೀದನಲ್ಲಿ ಏನಿತ್ತು, ಪ್ರವಾದಿಯ ಗುಣ ಇತ್ತು, ಅದೇ ಅವರು ಫುಲ್ಲಾಗಿ ಪ್ರವಾದಿ ಅಲ್ಲ. ಯಾಕಂದರೆ ನೋಡಿ, ದಾವೀದನು ಪಾಪ ಮಾಡಬೇಕಾದ್ರೆ ಪ್ರವಾದಿ ಯಾರು ಬರ್ತಾ ಇದ್ದಾರೆ, ನಾತಾನ್ ಅನ್ನುವಂಥ ಪ್ರವಾದಿ ಬಂದು ಅವರಿಗೆ ಸರಿಪಡಿಸ್ತಾ ಇದ್ದಾರೆ. ಸೊ ದೇವರಿಗೆ ಆಸೆ ಏನಾಗಿತ್ತು, ಪ್ರವಾದಿಗಳ ಮೂಲಕ. ನಮ್ಮ ಕಾಲದಲ್ಲಿ ದೇವ್ರಿಗೆ ಏನು ಆಸೆ, ದೇವರ ವಾಕ್ಯದ ಮೂಲಕನೂ, ದೇವರು ಕೊಟ್ಟಿರುವಂಥ ವಾಕ್ಯದ ಮೂಲಕ ಮತ್ತು ಪ್ರವಾದನೆ ಮೂಲಕ ನಮ್ಮನ್ನು ನಡೆಸಬೇಕು ಅಂತ ಆಸೆ ಪಡ್ತಾರೆ. ಆದರೆ ಆ ಆಸೆಯನ್ನು ಮೀರಿ ನಾವು ನಮ್ಮ ಲೋಕದ ಪ್ರಕಾರ ನಿರ್ಧಾರಗಳನ್ನು ತಗೊಳ್ಳುವಾಗ, ಡಿಸಿಷನ್ಸ್ ತಗೊಳ್ಳುವಾಗ ಏನು ಮಾಡ್ತಾಯಿದ್ದೀವಿ, ದೇವರನ್ನು ಬಿಟ್ಟು ನಮಗೋಸ್ಕರ ನಾವೇ ಏನು ಮಾಡ್ತಾಯಿದ್ದೀವಿ, ಅರಸನನ್ನು ಆರಿಸ್ಕೊಳ್ತಾ ಇದ್ದೀವಿ. ಅಲ್ಲೆಲೂಯ. ಯೋನನ ಜೀವನದಲ್ಲಿ ಏನು ಮಾಡ್ತಾಯಿದೆ, ದೇವರು ಎಷ್ಟೇ ದೂರ ಹೋದರೂ ಕರೆಕ್ಟಾಗಿ ಅವನು ಎಲ್ಲಿ ಕರ್ಕೊಂಬರಬೇಕು ಅಲ್ಲಿ ಕರ್ಕೊಂಬರೋದು ಮಾತ್ರ ಅಲ್ಲ, ಅವನ ಮನಸ್ಸನ್ನು ಸಹ ಏನು ಮಾಡ್ತಾಯಿದ್ದಾರೆ, ಚೇಂಜ್ ಮಾಡ್ತಾಯಿದ್ದಾರೆ. ಅಲ್ಲೆಲೂಯ. ದೇವರಿಗೆ ಆ 1,20,000 ನಿನಿವೆ ಜನ ಮಾತ್ರ ಮುಖ್ಯ ಅಲ್ಲ, ಒಂದೇ ಒಂದು ಯೋನನು ಸಹ ಏನಾಗಿದ್ರು, ಮುಖ್ಯವಾಗಿತ್ತು. ಅಲ್ಲೆಲೂಯ. ದೇವರು ವಾಗ್ದಾನ, ಇದನ್ನು ಎಲ್ಲರೂ ಎದ್ದು ನಿಂತ್ಕೊಳ್ಳೋಣ. ದೇವರ ಒಂದು ಕೋಟ್ ಇದೆ, ಒಂದು ಕ್ರಿಶ್ಚಿಯನ್ ಕೋಟ್. ಏನು ಹೇಳ್ತಾರೆ ಅಂದರೆ, ವೆನ್ ಗಾಡ್ ಪ್ರಾಮಿಸಸ್ ಯು ಸಮಥಿಂಗ್, ದೇವರು ನಿಮ್ಮನ್ನು ಆಯ್ದುಕೊಳ್ಳುವಾಗಲೂ, ನಿಮಗೆ ಒಂದು ವಾಗ್ದಾನ ಕೊಡುವಾಗ ನಮ್ಮ ಮೂರ್ಖತನವನ್ನು ಸಹ ಕ್ಯಾಲ್ಕುಲೇಟ್ ಮಾಡಿ ಕೊಡ್ತಾರಂತೆ. ಅಲ್ಲೆಲೂಯ. ನಾವು ಎಷ್ಟು ಗಾಡ್ ನೋಸ್ ಯುವರ್ ಸ್ಟುಪಿಡಿಟಿ ವೆನ್ ಹಿ ಗಿವ್ಸ್ ಯು ಅ ಪ್ರಾಮಿಸ್ ಅಂತಾರೆ. ಅಂತ ಅದಕ್ಕೆ ಅರ್ಥ ಇದೆ, ನಮ್ಮ ಮೂರ್ಖತನವನ್ನು ಸಹ ದೇವ್ರು ಏನು ಮಾಡಿದಾರಂತೆ, ಕ್ಯಾಲ್ಕುಲೇಟ್ ಮಾಡಿ ಕರೆಕ್ಟಾಗಿ ಏನು ಮಾಡ್ತಾ ಇದ್ದಾರಂತೆ, ನಮ್ಮ ವಾಗ್ದಾನವನ್ನು ಕೊಡ್ತಾರೆ, ಆಶೀರ್ವಾದನ ಕೊಡ್ತಾರೆ ಅಂತ. ಅಲ್ಲೆಲೂಯ. ಹಾಂ. ಸೊ ದೇವ್ರಿಗೆ ಗೊತ್ತು ನಾವೆಲ್ಲೆಲ್ಲ ತಪ್ಪಾದ ದಾರಿಯಲ್ಲಿ ಹೋಗ್ತೀವಿ, ಎಲ್ಲೆಲ್ಲ ಸರಿಯಾಗಿ ಹೋಗ್ತೀವಿ ಅಂತ. ನಾವು ತಪ್ಪಾದ ದಾರಿಯಲ್ಲಿ ಹೋಗ್ಬಿಟ್ವಿ ಅಂತ ಭಯಪಡೋದನ್ನು ಬಿಟ್ಟು, ದೇವರೇ ನೋಡಿ ಇಲ್ಲೆಲ್ಲ ತಪ್ಪಾಗಿ ಹೋಗ್ತಾ ಇದ್ದೀನಿ, ಏನು ಮಾಡಿ ಸರಿಯಾದ ದಾರಿಯಲ್ಲಿ ನಮ್ಮನ್ನೇನು ಮಾಡಿ ನಡೆಸಿ. ಅಲ್ಲೆಲೂಯ. ಯಾಕಂದರೆ ಒಂದು ವಿಷಯವನ್ನು ಫಿಕ್ಸ್ ಮಾಡೋದು ಯಾರ ಕೈಯಲ್ಲಿದೆ, ದೇವರ ಕೈಯಲ್ಲಿದೆ. ಅಲ್ಲೆಲೂಯ. ನಾವೇ ತಪ್ಪಾಗಿ ಹೋದ್ರೂ ಸೌಲ್ ಅನ್ನುವಂಥ ರಾಜ ನಾವು ಆಯ್ದುಕೊಳ್ಬೋದು. ಆದರೆ ದೇವರೇನು ಮಾಡ್ತಾರೆ, ಸೌಲ್ ಅಂತ ಒಂದು ಮನುಷ್ಯನ ತೆಗೆದುಹಾಕಿ ಆ ಜಾಗದಲ್ಲಿ ಯಾರು ನಡ್ತಾ ಇದ್ದಾರೆ, ದಾವೀದನು. ಅಲ್ಲೆಲೂಯ. ಆಮೇಲೆ ಪ್ರಾರ್ಥಿಸೋಣ. ಯೇಸುವೇ, ನಿಮಗೆ ಸ್ತೋತ್ರ 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 ಅಪ್ಪ. ನೀವು ಒಳ್ಳೆಯವರು, ನಮ್ಮ ಕೃಪೆಸಿದ ಕಾಲವಿದೆ, ಅದಕ್ಕಾಗಿ ಸ್ತೋತ್ರ. ಹೌದಪ್ಪ, ನಿಮಗೆ ಗೊತ್ತಿರುವಂಥ ವಿಷಯ ನಾವು ಇವತ್ತು ಯಾವುದೋ ಕುರಿತಾಗಿ ಮಾತಾಡಿದ್ವಿ ಅಂತ ನಮ್ಮ ನಿರ್ಧಾರಗಳಲ್ಲಿ ಕ್ರಿಸ್ತನ ಸಮಾಧಾನದೊಂದಿಗೆ ಇರೋದಕ್ಕೆ ಸಹಾಯ ಮಾಡಿ. ಹೌದಪ್ಪ, ಲಾಸ್ಟ್ ವೀಕ್ ನೋಡಿದ ನಿಮ್ಮ ವಾಕ್ಯದಲ್ಲಿ ಆ ರೀತಿಯ ಸಮಾಧಾನವನ್ನು ನಮ್ಮ ನಿರ್ಧಾರಗಳಲ್ಲಿ ತೊಗೊಬೇಕು ಅಂತ. ಆದ್ರೆಪ್ಪ, ಇವತ್ತು ನಾವು ಕೇಳ್ತಾ ಇರೋದು, ನಮ್ಮ ಡಿಸಿಷನ್ಸಲ್ಲಿ ನಾವು ತಪ್ಪಾದ ದಾರಿಗಳು ಹೋಗಿದ್ರು ಅದನ್ನು ಸರಿಯಾಗಿ ಮಾರ್ಪಡಿಸೋದು ನಿಮ್ಮ ಕೈಯಲ್ಲಿ ಮಾತ್ರ ಇದೆ. ಅದಕ್ಕಾಗಿ ಸ್ತೋತ್ರ. ಹೌದಪ್ಪ, ನೀವು ವಾಗ್ದಾನಗಳನ್ನು, ವಾಕ್ಯಗಳನ್ನು ಕೊಡುವಾಗ ಎಲ್ಲವನ್ನೂ ಅರ್ಥ ಮಾಡಿಕೊಂಡು ಕೊಟ್ಟಿರ್ತೀರ. ಅದಕ್ಕಾಗಿ ಸ್ತೋತ್ರ ಅಪ್ಪ. ನಮ್ಗೆ ಗೊತ್ತಿಲ್ಲ ನಮ್ಮ ಜೀವನ ಯಾವ ಕಡೆ ಹೋಗುತ್ತೆ, ಎಲ್ಲಿ ನಡೆಯುತ್ತೆ ಅಂತ. ಆದರೆ ಅಪ್ಪ ಸ್ತೋತ್ರ, ನಾವು ನಮ್ಮ ಜೀವನದಲ್ಲಿ ನಾವು ಅರಸರನ್ನು ಕೇಳುವಾಗ, ಹೌದಪ್ಪ, ಯೋನನ ರೀತಿಯಲ್ಲಿ ನಾವು ಅಪ್ಪ ಸ್ತೋತ್ರ ದೇವರ ಮೇಲೆ ಕೋಪ ಪಡುವಾಗಲೂ ಸಹ, ಹೌದಪ್ಪ, ನಮ್ಮನ್ನು ಸರಿಯಾದ ದಾರಿಯಲ್ಲಿ ನಡೆಸೋದು ನಿಮ್ಮ ಹಸ್ತದಲ್ಲಿ, ನಿಮ್ಮ ಕೈಯಲ್ಲಿದೆ. ಅದಕ್ಕಾಗಿ ಸ್ತೋತ್ರ ಅಪ್ಪ. ಹೌದಪ್ಪ, ಮನೇಲಿ ಹೋಗಿ ನಾವು ಇನ್ನೊಂದು ಸತಿ ಹೋದುವಾಗ ನಾವು ಪ್ರತಿಯೊಬ್ಬರ ಜೊತೆನೂ ಮಾತನಾಡಿ ಅಪ್ಪ, ಇಲ್ಲಿ ನಾವು ತಪ್ಪಾಗಿ ಹೋಗ್ತಾ ಇದ್ದೀವಿ, ಇಲ್ಲಿ ನಾವು ಸರಿಪಡಿಸ್ಕೊಬೇಕು, ಅದನ್ನು ನೀವು ಯಾವ ರೀತಿಯ ಆಶೀರ್ವಾದ ಮಾಡಿ ಅದನ್ನು ಸರಿಪಡಿಸಿ ನಮ್ಮನ್ನು ನಿಮ್ಮ ದಾರಿಯಲ್ಲಿ ಕರ್ಕೊಂಬರ್ತೀರ ಅಂತ ನಾವು ಅರ್ಥ ಮಾಡಿಕೊಳ್ಳುವುದಕ್ಕೆ ಸಹಾಯ ಮಾಡಿ. ಹೌದಪ್ಪ, ನೀವು ಹೇಳ್ತೀರಲ್ಲ, ತಂದೆಯಾದ ದೇವರ ಪ್ರೀತಿಯು, ಹೌದಪ್ಪ, ಕ್ರಿಸ್ತ ಯೇಸುವಿನ ಆ ಒಂದು ಕೃಪೆ, ಆ ಒಂದು ಬಲ, ಮತ್ತು ಹೌದಪ್ಪ ಪವಿತ್ರ ಆತ್ಮರ ಅನ್ಯೋನ್ಯತೆ, ಆ ಒಂದು ಫ್ರೆಂಡ್ಶಿಪ್ ನಮ್ಮ ಪ್ರತಿಯೊಬ್ಬರ ಜೊತೆನೂ ಅಪ್ಪ ಕ್ರಿಸ್ತ ಯೇಸುವಿನ ಮೂಲಕ ಇರುವುದಕ್ಕೆ ಸಹಾಯ ಮಾಡಿದ್ದಕ್ಕಾಗಿ ನಿಮಗೆ ಸ್ತೋತ್ರ. ನಿಮ್ಮ ಹೌದಪ್ಪ ಪೌಲ್ ಕೇಳುವಂಥ ಪ್ರಾರ್ಥಿಸುವಂಥ ರೀತಿಯಲ್ಲಿ ಅಪ್ಪ ಸ್ತೋತ್ರ. ನಿಮ್ಮ ಕೃಪೆ ಸಿಂಹಾಸನದ ಮುಂದೆ ನಾವೆಲ್ಲರೂ ನಿಂತ್ಕೊಂಡು ಪ್ರಾರ್ಥಿಸ್ತಾ ನಿಮ್ಮ ಪ್ರೀತಿಯನ್ನು ಅರ್ಥ ಮಾಡಿಕೊಂಡು ಹೌದಪ್ಪ ನಿಮ್ಮ ನಿರ್ಧಾರಗಳಲ್ಲಿ ನಾವು ನಡೆಯೋದಕ್ಕೆ ಸಹಾಯ ಮಾಡಿ. ಎಂದು ಮಾರದೇ ಇರುವಂಥ ದೇವರ ಆಶೀರ್ವದಿಸಿ ನಮ್ಮ ಮನಸ್ಸನ್ನು ಅಪ್ಪ ಹೌದಪ್ಪ ನ್ಯೂಟ್ರಲ್ ಆಗಿ ಇಟ್ಕೊಂಡು ನಿಮ್ಮ ಪಾದಲ್ಲಿ ಬರೋದಕ್ಕೆ ಸಹಾಯ ಮಾಡಿ. ನಾವು ಆ ಕಡೆ ಈ ಕಡೆ ನೋಡೋದಂತೆ ಅಪ್ಪ ನೀವು ಯಾವ ಡಿಸಿಷನ್ ಹೇಳ್ತೀರೋ ಅದು ನಮ್ಮ ಒಳ್ಳೆಯದಕ್ಕಂತ ನಾವು ತಿಳಿದುಕೊಂಡು ಅದರ ಪ್ರಕಾರ ನಡೆಯೋಕ್ಕೆ ಸಹಾಯ ಮಾಡಿ. ಯೇಸುವಿನ ನಾಮದಲ್ಲಿ ತಂದೆ, ಆಮೇನ್.